Hi, my dear students. Good evening, everyone. Okay, dear students, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಒಂದು ಲೆಸನ್ ಯಾವುದಪ್ಪ ಅಂದ್ರೆ 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಯೂನಿಟ್ ನಂಬರ್ 8 or prose. Which prose it is? We will see that. To my countrymen, ನನ್ನ ದೇಶದ ಬಾಂಧವರಿಗೆ. ಇದೊಂದು ಎಸ್ಸೆ ಪ್ರಬಂಧ ಯಾರ್ದಪ್ಪ ಅಂತಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ, ಅಬುಲ್ ಫಕೀರ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಅವರು ಬರೆದಿರ್ತಕ್ಕಂಥ ನನ್ನ ದೇಶದ ಬಾಂಧವರಿಗೆ ಅಥವಾ ನನ್ನ ದೇಶದ ವಾಸಿಗಳಿಗೆ ಸ್ಪೆಷಲ್ ಆಗಿ ಭಾರತ ಯುವಕರಿಗೆ ಅವರು ಈ ಒಂದು ಎಸ್ಸೆ ಮೂಲಕ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋತಾ ಹೋಗೋಣ. ಓಕೆ, ರೀಡ್ ಆನ್ ಅಂದಿದ್ದಾರೆ. The following is an extract from Dr. APJ Abdul Kalam's book Ignited Minds. Ignited Minds means ಉರಿಯುತ್ತಿರ್ತಕ್ಕಂಥ ಒಂದು ಮೈಂಡ್ ಬ್ಲೋಯಿಂಗ್ ಇರ್ತಕ್ಕಂಥ ಮನಸ್ಸುಗಳು. ಅದರ ಆ ಒಂದು ಬುಕ್ಕಿನಿಂದ ಈ ಒಂದು ಎಕ್ಸ್ಟ್ರಾಕ್ಟನ್ನು ಪ್ಯಾರಾಗ್ರಾಫನ್ನು ತೊಗೊಂಡಿದ್ದಾರೆ. ಲೆಟ್ ಅಸ್ ರೀಡ್ ದ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹಿಸ್ ಮೆಸೇಜ್ ಟು ಯೂತ್ ಆಫ್ ಇಂಡಿಯಾ. ಭಾರತದ ಯುವ ಜನರಿಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಓಕೆ, let's start. All through this book I have spoken about the power of imagination. ಈ ignited minds ಬುಕ್ ಯಾವುದಪ್ಪ ಅಂದರೆ ಇಲ್ಲಿ ignited minds. ಈ ಒಂದು ಪುಸ್ತಕದ ಉದ್ದಕ್ಕೂ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತ, ನಾನು ಏನು ಮಾತಾಡ್ತಾ ಇದ್ದೀನಪ್ಪ ಅಂದರೆ, ಏನು ಮಾತಾಡಿದ್ದೀನಪ್ಪ ಅಂತಂದ್ರೆ ದ ಪವರ್ ಆಫ್ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ಅಂದರೆ ಕಲ್ಪನೆ. ನಾವು ಯಾವ ರೀತಿ ಕಲ್ಪನೆ ಮಾಡ್ಕೋತೀವಲ್ಲ ಆ ರೀತಿ ಸಾಮ್ರಾಜ್ಯವನ್ನು ಕಟ್ತೀವಿ. ವಾಟ್ ವಿ ಥಿಂಕ್ ದ್ಯಾಟ್ ವಿ ಬಿಕಮ್. ಆ ರೀತಿ ನಾವು ಯಾವ ಒಂದು ಕಲ್ಪನೆಯನ್ನು, ಆ ಕಲ್ಪನೆ ಶಕ್ತಿಯನ್ನು ಇಲ್ಲಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಇಮ್ಯಾಜಿನೇಷನ್ ಲೈಟ್ಸ್ ಆಟ್ ದ ಹಾರ್ಟ್ ಆಫ್ ದ ಕ್ರಿಯೇಟಿವ್ ಪ್ರೊಸೆಸ್ ಆ್ಯಂಡ್ ಈಸ್ ದ ವೆರಿ ಸಬ್ಸ್ಟೆನ್ಸ್ ಆಫ್ ಲೈಫ್. ಈ ಇಮ್ಯಾಜಿನೇಷನ್ ಅನ್ನೋದು ಎಲ್ಲಿ ಇರುತ್ತಪ್ಪ ಅಂದರೆ ಹಾರ್ಟ್ ಆಫ್ ಕ್ರಿಯೇಟಿವ್ ಪ್ರೊಸೆಸ್. ಈ ಸೃಜನಾತ್ಮಕತೆಯಲ್ಲಿ ಆ ಒಂದು ಕಲ್ಪನೆಯಲ್ಲಿ ಇರುತ್ತೆ. ಇಸ್ ದ ವೆರಿ ಸಬ್ಸ್ಟೆನ್ಸ್ ಆಫ್ ಲೈಫ್. ಈ ಇಮ್ಯಾಜಿನೇಷನ್ ಅನ್ನೋದು ನಮ್ಮ ಜೀವನಕ್ಕೆ ಬಹಳಷ್ಟು ಮಹತ್ವಪೂರ್ಣವಾಗಿದ್ದು. ಲೀಡ್ ಆಸ್ ಇಟ್ ಈಸ್ ಟು ದ ಪವರ್ ಆಫ್ ಅಟ್ರಾಕ್ಟ್ ಟು ಅಸ್ ವಾಟ್ ವಿ ಮೋಸ್ಟ್ ಡಿಸೈರ್. ಇದು ಏನು ಎಲ್ಲಿಗೆ ಒಯ್ಯತ್ತಪ್ಪ ಅಂತಂದ್ರೆ ನಾವು ಏನನ್ನು ಬಯಸ್ತೀವಲ್ಲ, ಏನನ್ನ ಕಲ್ಪನೆ ಮಾಡ್ಕೋತೀವಲ್ಲ ಅದನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಪವರ್ ಮೇಕ್ಸ್ ಆಲ್ ದ ಡಿಫರೆನ್ಸ್ ಬಿಟ್ವೀನ್ ದ ವಿನ್ನರ್ಸ್ ಆ್ಯಂಡ್ ದ ಲೂಸರ್ಸ್. ಈ ಕಲ್ಪನೆನೇ, ಈ ಇಮ್ಯಾಜಿನೇಷನ್ ಅಂತಕ್ಕಂಥ ಒಂದು ಶಕ್ತಿನೇ ಈ ಒಂದು ವಿನ್ನರ್ಸು ಆ್ಯಂಡ್ ಲೂಸರ್ಸು ಅಂದ್ರೆ ಸೋಲನ್ನು ಬಯಸಿದವರು, ಗೆಲುವನ್ನು ಸಾಧಿಸಿದವರಿಗೆ ಅವರ ಒಂದು ಕಲ್ಪನೆ, ಅವರ ಒಂದು ಚಿಂತನೆನೇ ಕಾರಣ ಅಂಥೇಳಿ ಇಲ್ಲಿ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ. ಐ ವುಡ್ ಲೈಕ್ ಟು ಸಿ ಇನ್ 20 years ಅ ಲಿಟ್ರೇಟ್ ಆ್ಯಂಡ್ ದ ಪವರ್ಟಿ ಫ್ರೀ ಇಂಡಿಯಾ. ನಾನು ಭಾರತವನ್ನು ಹೇಗೆ ನೋಡಬೇಕಪ್ಪ ಅಂತಂದ್ರೆ ಅಕ್ಷರಸ್ಥ, ಇಲ್ಲಿಟ್ರೇಸಿ ಹೋಗಲೇಬೇಕಿಲ್ಲಿ, ಅನಕ್ಷರತೆ ಹೋಗಲೇಬೇಕು. ಎಲ್ಲರಿಗೂ ಓದಲಿಕ್ಕೆ, ಬರೀಲಿಕ್ಕೆ, ಮಾತನಾಡಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಬರಬೇಕು. ಎಲ್ಲರೂ ಅಕ್ಷರಸ್ಥ ಆಗಬೇಕು. ಯಾವಾಗ? ಇನ್ನು 20 ವರ್ಷದ ಅವಧಿಯಲ್ಲಿ. ಆಮೇಲೆ ಪವರ್ಟಿ ಫ್ರೀ ಇಂಡಿಯಾ, ಬಡತನ ಮುಕ್ತ ಭಾರತವನ್ನಾಗಿ ಮಾಡ್ತಕ್ಕಂಥ ಕನಸನ್ನು ಕಂಡವ್ರು ಯಾರಪ್ಪ ಅಂದ್ರೆ ಈ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಐ ಡ್ರೀಮ್ ಆಫ್ ಆ್ಯನ್ ಇಂಡಿಯಾ ಗವರ್ನ್ಡ್ ಬೈ ನೋಬಲ್ ಲೀಡರ್ಸ್. ನನ್ನೊಂದು ಕನಸಿದೆ. ಏನಿದೆಪ್ಪ ಅಂದ್ರೆ ನನ್ನ ಕನಸು ನಮ್ಮ ಭಾರತ ಈ ಒಂದು ಸರ್ಕಾರ ಯಾವುದರಿಂದ ಆಳ್ಬೇಕಪ್ಪ ಅಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನವುಳ್ಳ ನಾಯಕರಿಂದ ನನ್ನ ಭಾರತ ಸರ್ಕಾರ ಆಳಲ್ಪಡಬೇಕಂತ ಹೇಳ್ತಾರೆ ಅವರು. ಐ ಡ್ರೀಮ್ ಆಫ್ ಎ ಸಿಸ್ಟಮ್ ವೇರ್ ದ ವರ್ಕ್ ಆಫ್ ಸೈಂಟಿಸ್ಟ್ ಆ್ಯಂಡ್ ಟೆಕ್ನಾಲಜಿ ಇಸ್ ಫೋಕಸ್ಡ್ ಆನ್ ಸ್ಪೆಸಿಫಿಕ್ ಮಿಷನ್ಸ್ ಡ್ರಿವನ್ ಬೈ ಗೋಲ್ಸ್ ರಿಲೆವೆಂಟ್ ಟು ದ ಕಾಮನ್ ಮ್ಯಾನ್. ನನ್ನ ಒಂದು ಕನಸಿದೆ. ಯಾವ ರೀತಿ ಇದೆಪ್ಪ ಅಂದ್ರೆ ವೇರ್ ದ ವರ್ಕ್ ಆಫ್ ಸೈಂಟಿಸ್ಟ್, ಈ ವಿಜ್ಞಾನಿಗಳ ಕೆಲಸ, ಮತ್ತು ಟೆಕ್ನಾಲಜಿಸ್ಟ್ ಅಂದರೆ ತಂತ್ರಜ್ಞರು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕಂದ್ರೆ ಈಸ್ ಫೋಕಸ್ಡ್ ಆನ್ ಸ್ಪೆಸಿಫಿಕ್ ಮಿಷನ್ಸ್. ನಿರ್ದಿಷ್ಟವಾದ ಪ್ರತ್ಯೇಕವಾಗಿರ್ತಕ್ಕಂಥ ಗುರಿ ಮತ್ತು ಉದ್ದೇಶಗಳ ಮೇಲೆ ಅವರು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅಬ್ದುಲ್ ಕಲಾಂ ಅವರು. ಯಾರು? ವಿಜ್ಞಾನಿಗಳು ಮತ್ತು ತಂತ್ರಜ್ಞರು. ಬೈ ಗೋಲ್ಸ್ ರಿಲೆವೆಂಟ್ ಟು ದ ಕಾಮನ್ ಮ್ಯಾನ್, ಆ ಒಂದು ಸಾಮಾನ್ಯ ಜನರಿಗೆ ಅನುಕೂಲ ಹಾಗೂ ಅವರಿಗೆ ಒಳ್ಳೆಯದನ್ನು ಮಾಡ್ತಾ ಅವರ ಬೆಟರ್ಮೆಂಟ್ ಆಫ್ ಲೈಫ್ ಬಗ್ಗೆ, ಅವರ ಒಂದು ಒಳ್ಳೆಯ ಜೀವನದ ಬಗ್ಗೆ
ಈ ಒಂದು ತಂತ್ರಜ್ಞರು ಮತ್ತು ವಿಜ್ಞಾನಿಗಳು ಕೆಲಸ ಮಾಡಬೇಕಂತ ಹೇಳ್ತಾರೆ. ಹೌ ಈಸ್ ದಿಸ್ ಡ್ರೀಮ್ ಟು ಬಿ ಮೇಡ್ ರಿಯಲ್? ಈ ಒಂದು ಕನಸನ್ನು ಯಾವ ರೀತಿ ನನಸು ಮಾಡಬೇಕು ಅಂತ ಅವರು ಇಲ್ಲಿ ಕೇಳ್ತಾ ಇದ್ದಾರೆ. ಅದನ್ನು ನಾವೀಗ ನೋಡೋಣ. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇಫ್ ಯು ಹ್ಯಾವ್ ದಟ್ ಎನಿ ಡೌಟ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಈ ಒಂದು ಪಾಠ ನಿಮ್ಗೆ ಅರ್ಥ ಆಗೋಕ್ಕಿಂತ ಮುಂಚೆ ನೀವೇನು ಮಾಡ್ರಪ್ಪ ಅಂದರೆ ಟೆಕ್ಸ್ಟ್ ಬುಕ್ಕನ್ನು, ಒಂದು ಪೆನ್ಸಿಲನ್ನು ನಿಮ್ಮ ಮುಂದೆ ಇಟ್ಕೊಳ್ರಿ. ಯಾಕಂದ್ರೆ ಆ ಒಂದು ಕೆಲವೊಂದಿಷ್ಟು ಶಬ್ದಗಳ ಅರ್ಥಗಳನ್ನು ಬರೆದುಕೊಳ್ಬೇಕು. ಆ ಬರೆದುಕೊಳ್ಳೋದ್ರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೋಡ್ರಿ ಇಲ್ಲೇನು. ಡಿಯರ್ ಲರ್ನರ್, ಹೌ ಕ್ಯಾನ್ ಡಾಕ್ಟರ್ ಅಬ್ದುಲ್ ಕಲಾಮ್ಸ್ ಡ್ರೀಮ್ ಬಿ ರಿಯಲೈಸ್ಡ್? ಯಾವ ರೀತಿ ಆ ಒಂದು ಅಬ್ದುಲ್ ಕಲಾಮರ ಕನಸು ನನಸಾಗುತ್ತೆ? ಅವ್ರು ಹೇಳಿದಾಗೆ ನಾವು ಕೆಲಸ ಮಾಡಿದಾಗ ಮಾತ್ರ ನನಸಾಗುತ್ತೆ. ಓಕೆ, ಮುಂದೆ ನೋಡೋಣ. ವಿ ನೀಡ್ ಟು ರಿಯಲೈಸ್ ದಟ್ ಮಿಷನ್ಸ್ ಆರ್ ಆಲ್ವೇಸ್ ಬಿಗ್ಗರ್ ದೆನ್ ಆರ್ಗನೈಜೇಷನ್ಸ್. ನಾವು ಅರ್ಥ ಮಾಡ್ಕೋಬೇಕು, ಯಾವುದನ್ನು ಅರಿತುಕೊಳ್ಬೇಕಪ್ಪ ಅಂತಂದ್ರೆ ಗುರಿಗಳು. ಮಿಷನ್ಸ್ ಆರ್ ಆಲ್ವೇಸ್ ಬಿಗ್ಗರ್ ದೆನ್ ಆರ್ಗನೈಜೇಷನ್ಸ್. ಸಂಘಟನೆಗಳಿಗಿಂತ ಗುರಿಗಳು ಬಹಳಷ್ಟು ದೊಡ್ಡದಾಗಿರ್ತವೆ ಅಂತ ಹೇಳ್ತಾರೆ ಅವರು. ಜಸ್ಟ್ ಆ್ಯಸ್ ಆರ್ಗನೈಜೇಷನ್ಸ್ ಆರ್ ಆಲ್ವೇಸ್ ಬಿಗ್ಗರ್ ದೆನ್ ಇಂಡಿವಿಜುವಲ್ಸ್ ಹೂ ರನ್ ದೆಮ್. ಜಸ್ಟ್ ಆರ್ಗನೈಜೇಷನ್ಸ್ ಆಲ್ವೇಸ್ ಬಿಗ್ಗರ್ ದೆನ್ ಇಂಡಿವಿಜುವಲ್ಸ್ ಹೂ ರನ್ ದೆಮ್. ಯಾವ ಸಂಘಟನೆಗಳನ್ನು, ಸಂಸ್ಥೆಗಳನ್ನು ಯಾರು ನಡೆಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆ ಒಂದು ಸಂಘಟನೆಗಳು ಆ ನಡೆಸ್ಕೊಂಡು ಹೋಗೋರ್ಕಿಂತ ದೊಡ್ಡವು ಅಂತ ಹೇಳ್ತಾರೆ ಅವರು. ಮಿಷನ್ಸ್ ನೀಡ್ ಎಫರ್ಟ್. ಒಂದು ಗುರಿಯನ್ನು ಸಾಧಿಸ್ಬೇಕಂದ್ರೆ ಅಲ್ಲಿ ಏನು ಬೇಕು? ಎಫರ್ಟ್ ಬೇಕು. ಎಫರ್ಟ್ ಅಂದರೆ ಏನ್ರಿ? ಆ ಒಂದು ಕೆಲಸದ ಮೇಲೆ ನಾವು ಕಂಟಿನ್ಯೂಯಸ್ ಆಗಿ ನಿರಂತರವಾಗಿ ಪ್ರಯತ್ನವನ್ನು ಮಾಡಲೇಬೇಕು. ಆವಾಗ ಮಾತ್ರ ಆ ಮಿಷನ್ನು, ಆ ಗುರಿ ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯದ. ಆ್ಯಂಡ್ ದ ಮೈಂಡ್ ಪ್ರೊವೈಡ್ಸ್ ದ ಪರ್ಪಸ್. ನಮ್ಮ ಮನಸ್ಸು ಏನು ಒದಗಿಸಿಕೊಡುತ್ತಪ್ಪ ಅಂದರೆ ಒಂದು ಉದ್ದೇಶವನ್ನು ಒದಗಿಸಿಕೊಡುತ್ತೆ. ಸೀನ್ ದಿಸ್ ವೇ ಕನ್ಸಿಡರ್ ವಿಚ್ ಡಿಪಾರ್ಟ್ಮೆಂಟ್ ಆರ್ ಮಿನಿಸ್ಟ್ರಿ ವಿಲ್ ಟೇಕ್ ಮ್ಯಾನ್ ಟು ದ ಮಾರ್ಸ್ ಆ್ಯಂಡ್ ಬಿಲ್ಡ್ ಎ ಹ್ಯಾಬಿಟ್ಯಾಟ್ ದೇರ್. ಸೀನ್ ದಿಸ್ ವೇ, ಒಂದು ಸ್ವಲ್ಪ ಈ ಒಂದು ದಾರಿಯಿಂದ ವಿಚಾರ ಮಾಡಿರಿ ಅಂತ ಹೇಳ್ತಾರೆ ಅವರು. ಕನ್ಸಿಡರ್ ದ್ಯಾಟ್ ವಿಚ್ ಡಿಪಾರ್ಟ್ಮೆಂಟ್ ಆರ್ ಮಿನಿಸ್ಟ್ರಿ, ಯಾವೊಂದು ಡಿಪಾರ್ಟ್ಮೆಂಟು ಅಥವಾ ಇಲಾಖೆ ಅಥವಾ ಮಿನಿಸ್ಟ್ರಿ ಅಂದ್ರೆ ಈ ಒಂದು ಸಮಿತಿ ಆಗ್ಬೋದು, ಕೌನ್ಸಿಲ್ ಆಗ್ಬೋದು, ಈ ಒಂದು ಯಾವ ಸಮಿತಿಗಳು, ಯಾವ ಇಲಾಖೆಗಳು ಈ ಮನುಷ್ಯನನ್ನು ಮಂಗಳ ಗ್ರಹಕ್ಕೆ ಕರ್ಕೊಂಡು ಹೋದವು, ಗ್ರಹಕ್ಕೆ ಕರ್ಕೊಂಡೋಗಿ ಅಲ್ಲಿ ಮನೆಯನ್ನು ಕಟ್ಟಬಹುದು ಅಂತ ಯಾರು ಹೇಳಿದರು? ಯಾವ ಡಿಪಾರ್ಟ್ಮೆಂಟ್ ಹೇಳ್ತು, ಯಾವ ಮಿನಿಸ್ಟ್ರಿ ಹೇಳ್ತು, ಯಾವ ಇಲಾಖೆ ಹೇಳ್ತು ಅಂತ ಅವ್ರು ಕೇಳ್ತಾ ಇದ್ದಾರೆ. ಹ್ಯಾಬಿಟ್ಯಾಟ್ ಮೀನ್ಸ್ ವಸತಿ, ಅಂದರೆ ಮನೆಗಳನ್ನು ಕಟ್ಟೋದು ಎಲ್ಲಿ? ಮಂಗಳ ಗ್ರಹದ ಮೇಲೆ. ಸೋ ಮೆನಿ ಕ್ವಶನ್ಸ್, ಬಹಳಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ ಇಲ್ಲಿ ನಮಗೆ. ಯಾರಿಗಪ್ಪ ಅಂದ್ರೆ ದ ಯೂತ್ ಆಫ್ ಇಂಡಿಯಾ, ಭಾರತದ ಈ ಒಂದು ಯಂಗ್ ಯುವ ಶಕ್ತಿಗೆ ಅವ್ರು ಕೇಳ್ತಾ ಇದ್ದಾರೆ. ಕ್ಯಾನ್ 2 lakh megawatt ಆಫ್ ಎಲೆಕ್ಟ್ರಿಕ್ ಪವರ್ ಬಿ ಜನರೇಟೆಡ್ ಬೈ ಐಸೋಲೇಟೆಡ್ efforts in thermal, hydroelectric, nuclear and non-conventional sector without an integrated effort? Integrated effort means unity in okay, what we will say that integrated diversity, unity in diversity, ವಿವಿಧತೆಯಲ್ಲಿ ಏಕತೆ ಬರಬೇಕು. ಇಂಟಿಗ್ರೇಟೆಡ್ ಮೀನ್ಸ್ ಎಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಬೇಕಂತ ಅವ್ರು ಹೇಳ್ತಾರೆ. ಎದಕ್ಕೆ ಹೇಳ್ತಾರಪ್ಪ ಅಂತಂದ್ರೆ ಈ ಒಂದು 2 lakh megawatt ಎಲೆಕ್ಟ್ರಿಕ್ ಪವರ್ ಜನರೇಟೆಡ್ ಬೈ ಐಸೋಲೇಟೆಡ್ ಎಫರ್ಟ್ಸ್, ಕಂಟಿನ್ಯೂಯಸ್ ಆಗಿ ಪ್ರಯತ್ನ ಮಾಡಿದಾಗ ಮಾತ್ರ ನಾವು 2 ಲಕ್ಷ ಮೆಗಾವ್ಯಾಟ್ ಆ ಒಂದು ವಿದ್ಯುತ್ ಸ್ಥಾವರಗಳನ್ನು ನಾವಿಲ್ಲಿ ರೆಡಿ ಮಾಡ್ಬೋದು. ಇನ್ ಥರ್ಮಲ್ ಆ್ಯಂಡ್ ಹೈಡ್ರೋ ಎಲೆಕ್ಟ್ರಿಕ್, ನೀರಿನಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು. ಥರ್ಮಲ್ ಅಂದರೆ ವಿದ್ಯುತ್ ಸ್ಥಾವರಗಳನ್ನು ರೆಡಿ ಮಾಡೋದು. ನ್ಯೂಕ್ಲಿಯರ್ ಅಣುಸ್ಥಾವರಗಳನ್ನು, ನಾನ್ ಕನ್ವೆನ್ಷನಲ್ ಸೆಕ್ಟರ್ಸ್ ಗಾಳಿ ವಿದ್ಯುತ್, ಇವುಗಳನ್ನೆಲ್ಲ ನಾವು ನಮ್ಮಲ್ಲೇ ರೆಡಿ ಮಾಡ್ಬೋದು. ಅದಕ್ಕೇನು ಬೇಕಪ್ಪ ಅಂದರೆ ಯೂತ್ ಪವರ್ ಬೇಕು. ಅದಕ್ಕೆ ಅವರು ಎಲ್ಲರೂ ಕೂಡಿ ಒಂದಾಗಿ ನಾವು ಕೆಲಸ ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಕ್ಯಾನ್ ದ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಹ್ಯಾಪನ್ ವಿದೌಟ್ ಅಗ್ರಿಕಲ್ಚರ್ ಸೈಂಟಿಸ್ಟ್? ಎರಡನೇ ಹಸಿರು ಕ್ರಾಂತಿ ಅಂತಾರೆ ಅವರು. ಹ್ಯಾಪನ್ ವಿದೌಟ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್. ಈ ಒಂದು ಕೃಷಿ ವಿಜ್ಞಾನಿಗಳು ಇಲ್ದೇ ಏನಾಗಬೇಕು? ಹಸಿರು ಕ್ರಾಂತಿ ಆಗ್ಬೇಕಂತ ಹೇಳ್ತಾರೆ ಅವರು. ಯಾಕಂದರೆ ರೈತರಿಂದ, ಸಾಮಾನ್ಯ ಜನರಿಂದ, ದ ಯೂತ್ ಆಫ್ ಇಂಡಿಯಾ, ಈ ಒಂದು ಭಾರತ ಯುವ ಶಕ್ತಿಯಿಂದ. ಬಯೋಟೆಕ್ನಾಲಜಿಸ್ಟ್ ಆ್ಯಂಡ್ ಇರಿಗೇಷನ್ ಎಕ್ಸ್ಪರ್ಟ್ಸ್ ವರ್ಕಿಂಗ್ ಟುಗೆದರ್.
ಈ ಟೆಕ್ನಾಲಜಿಸ್ಟ್ ಅಂದರೆ ಜೈವಿಕ ತಂತ್ರಜ್ಞರು, ಆಮೇಲೆ ಇರಿಗೇಷನ್ ಎಕ್ಸ್ಪರ್ಟ್ಸ್ ಹನಿ ನೀರಾವರಿ ತಜ್ಞರು, ಇವರೆಲ್ಲರೂ ಕೂಡ ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿದೌಟ್ ಪ್ರಾಪರ್ ಡಯಾಗ್ನಾಸ್ಟಿಕ್ ಫೆಸಿಲಿಟೀಸ್, ಈ ಡಯಾಗ್ನಾಸ್ಟಿಕ್ ಮೀನ್ಸ್ ಯಾವುದೇ ಒಂದು ಜೈವಿಕ ಈ ಪ್ರಾಪರ್ ಡಯಾಗ್ನಾಸ್ಟಿಕ್ ಅಂದ್ರೆ ಈ ಒಂದು ಯಾವುದೇ ಆಗಲಿ ಯಾವುದು ಅವಶ್ಯಕಲ್ಲ ಆ ಒಂದು ಫೆಸಿಲಿಟೀಸ್ಗಳನ್ನು ಕ್ಲಿನಿಕಲ್ಲಿ ಕೊಡಬೇಕು. ಈಗ ಡಯಾಗ್ನೋಸಿಸ್ ಅಂದರೆ ಚೆಕಪ್, ಈ ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಆಪ್ರೇಷನ್ ಮಾಡಬೇಕಾದ್ರೆ ಆ ಒಂದು ಎಲ್ಲ ಎಲೆಕ್ಟ್ರಿಕ್ ಅಥವಾ ಮೆಡಿಕಲ್ ಸಾಮಾನುಗಳನ್ನು ಫೆಸಿಲಿಟೀಸ್ ಸೌಕರ್ಯಗಳನ್ನು ಈ ಒಂದು ಆಸ್ಪತ್ರೆಯಲ್ಲಿ ಏನು ಮಾಡಬೇಕು, ಒದಗಿಸಬೇಕು. ಆ್ಯಂಡ್ ಅಫೋರ್ಡೆಬಲ್ ಡ್ರಗ್ಸ್ ರೀಚಿಂಗ್ ಅವರ್ ಮಾಸಸ್ ಅಂದರೆ ಏನಪ್ಪ ಅಂದರೆ ಜನಸಮೂಹ. ಈ ಸಾಮಾನ್ಯ ಜನರಿಗೆ ಯಾವ ರೀತಿ ಒದಗಬೇಕಂದ್ರೆ ಅಫೋರ್ಡೆಬಲ್ ಡ್ರಗ್ಸ್ ಅಂದ್ರೆ ಅವ್ರಿಗೆ ಮೆಡಿಸಿನ್ಗಳು ಅತ್ಯಂತ ಕಡಿಮೆ ರೇಟಲ್ಲಿ ಬೆಲೆಯಲ್ಲಿ ಸಿಗಬೇಕು ಅನ್ನೋ ಹಾಗೆ ನಾವು ಮಾಡಬೇಕು ಅಂತ ಹೇಳ್ತಾರೆ. Our biotechnology laboratories and medical councils will continue to perpetuate each others. ಅದಕ್ಕೆ ನಾವೇನು ಮಾಡಬೇಕು, ಅವರ್ ಬಯೋಟೆಕ್ನಾಲಜಿ ಲ್ಯಾಬ್ರೇಟರೀಸ್ ಜೈವಿಕ ತಂತ್ರಜ್ಞಾನದ ಪ್ರಯೋಗಾಲಯಗಳು ಮತ್ತು ಈ ಮೆಡಿಕಲ್ ಕೌನ್ಸಿಲ್ಗಳು ವೈದ್ಯಕೀಯ ಸಮಿತಿಗಳು ವಿಲ್ ಕಂಟಿನ್ಯೂ ಟು ಪರ್ಪೆಚುಯೇಟ್ ಈಚ್ ಅದರ್ಸ್. ಎಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದ್ರೆ ಹೊಂದಾಣಿಕೆ ಮಾಡಿಕೊಂಡು ಒಂದಾಗಿ ಇದನ್ನು ಮಾಡಿದರೆ ಮಾತ್ರ ಈ ಒಂದು ಹಾಸ್ಪಿಟಲಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಡಯಾಗ್ನೋಸ್ಟಿಕ್ ಮಷಿನ್ಸ್ಗಳನ್ನು ನಾವು ರೆಡಿ ಮಾಡ್ಬೋದು ಅಂತ ಹೇಳ್ತಾರೆ. ಪರ್ಪೆಚುಯೇಟ್ ಮೀನ್ಸ್ ಕಂಟಿನ್ಯೂ ಟು ಎಕ್ಸಿಸ್ಟ್ ಫಾರ್ ಎ ಲಾಂಗ್ ಟೈಮ್, ಬಹಳ ಒಂದು ಲಾಂಗ್ ಟೈಮ್ ವರ್ಕನ್ನು ಮಾಡಬೇಕಂತ ಅವ್ರು ಹೇಳ್ತಾರೆ. ಸರ್ವೈವಲ್ ವಿದೌಟ್ ಸರ್ವಿಂಗ್ ದ ಪರ್ಪಸ್ ಆಫ್ ದೇರ್ ಎಕ್ಸಿಸ್ಟೆನ್ಸ್, ಅವರ ಒಂದು ಯಾವುದೇ ಒಂದು ಉದ್ದೇಶವ ಏನಿರಬೇಕಪ್ಪ ಅಂತಂದ್ರೆ ಅವ್ರು ಇದ್ದರೆ ಎಕ್ಸಿಸ್ಟೆನ್ಸ್ ಅಂದ್ರೆ ಅಸ್ತಿತ್ವ, ಅವ್ರು ಇರಲೇಬೇಕು. ಟು ಸೆಟ್ ಇನ್ ಅ ಪ್ಲೇಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಮೆಡಿಕಲ್ ಫೆಸಿಲಿಟೀಸ್ ಆ್ಯಂಡ್ ಮೇಕ್ ದಿಸ್ ಅವೈಲಬಲ್ ಟು ದ ಪೀಪಲ್ ಅಟ್ ರೀಸನೇಬಲ್ ಪ್ರೈಸಸ್. ಅದಕ್ಕೆ ನಾವೆಲ್ಲ ಏನು ಮಾಡಬೇಕಪ್ಪ ಅಂದ್ರೆ ಟು ಸೆಟ್ ಇನ್ ದ ಪ್ಲೇಸ್ ಮೋಸ್ಟ್ ಅಡ್ವಾನ್ಸ್ಡ್ ಮೆಡಿಕಲ್ ಫೆಸಿಲಿಟೀಸ್, ಅತ್ಯಂತ ಅಡ್ವಾನ್ಸ್ ಟೆಕ್ನಾಲಜಿ ಇರತಕ್ಕಂಥ ವೈದ್ಯಕೀಯ ಒಂದು ಸಂಗತಿಗಳು ಸೌಕರ್ಯಗಳು ಈ ಒಂದು ಜನರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗಬೇಕು. ಈಗ ನೋಡಿರಿ, ಡಯಾಗ್ನೋಸ್ ಅಂದರೆ ಏನಾದರೂ ಒಂದು ಪರೀಕ್ಷೆ ಹೋಗ್ಬೇಕಂದ್ರೆ ಈಗ ನಾವು ಸ್ಕ್ಯಾನ್ಗಳಿರ್ತಾವೆ, ಈಗ MRI ಸ್ಕ್ಯಾನ್ಸ್ಗಳಿರ್ತಾವೆ. ನಮ್ಮ ಯಾವುದೇ ಒಂದು ಬಾಡಿ ಪಾರ್ಟಲ್ಲಿ ಆ ಒಂದು ಸ್ಕ್ಯಾನನ್ನು ಮಾಡಬೇಕು, ಬಹಳಷ್ಟು ಕಾಸ್ಟ್ಲಿ ಇದೆ. 20,000, 30,000, 50,000, 10,000 ಈ ರೀತಿ. ಇವೆಲ್ಲ ಏನಾಗಬೇಕಂದ್ರೆ ಜನರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗಬೇಕಂತ ನಮ್ಮ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ. I have dwelt upon my own experiences that made me aware of the energy field which is created by a vision. I have dwelt means think. ನಾನು ವಿಚಾರ ಮಾಡ್ತೀನಿ, ಯಾವುದ್ರ ಮೇಲೆ ನಾನು ವಿಚಾರ ಮಾಡ್ತೀನಿ, ಮೈ ಓನ್ ಎಕ್ಸ್ಪೀರಿಯನ್ಸ್, ನನ್ನ ಸ್ವಂತ ಅನುಭವಗಳೊಂದಿಗೆ ನಾನು ವಿಚಾರ ಮಾಡ್ತಾ ಇದ್ದೀನಿ. that made me aware of the energy field which is created by a vision. ವಿಷನ್ ಅಂದರೆ ಏನು, ಒಂದು ದೃಷ್ಟಿಕೋನ. ಈ ಒಂದು ಎನರ್ಜಿ ಫೀಲ್ಡನ್ನು ಅಂದರೆ ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಾಡಕ್ಟನ್ನು ರೆಡಿ ಮಾಡ್ತಕ್ಕಂಥ ಒಂದು ದೃಷ್ಟಿಕೋನವನ್ನು ನಾವು ಇಟ್ಕೋಬೇಕು. ಇಟ್ ಈಸ್ ಅ ಪವರ್ ದ್ಯಾಟ್ ಅರೈಸಸ್ ಫ್ರಾಮ್ ಡೀಪ್ ವಿದಿನ್ ಯು. ಒಂದು ವಿಷನ್ ಇದ್ದರೆ ಅದು ನಿನ್ನ ಮನಸ್ಸಲ್ಲಿರುತ್ತೆ, ಆ ಮನಸ್ಸು ಕೆಲಸ ಆಗೋವರೆಗೂ ಬಿಡೋದಿಲ್ಲ, ಆ ರೀತಿ ನಿನ್ನಲ್ಲಿ ಹುಟ್ಟಬೇಕು ಅಂತ ಹೇಳ್ತಾರೆ ಅವರು ಈ ಒಂದು ಭಾರತ ಯುವಕರಲ್ಲಿ. This power is the basis for the all movement towards the excellence we saw at the time of independence. ಈ ಒಂದು ಒಕ್ಕೂಟದ ಸ್ಟ್ರಗಲ್ಲು ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಒಂದು ಹೋರಾಟ ಯಾವಾಗ ನಾನು ನೋಡಿದ್ದಪ್ಪ ಅಂತಂದ್ರೆ ಅವರು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಅಂತ ಹೇಳ್ತಾರೆ ಅವರು. ಅದು ಇನ್ನೊಮ್ಮೆ ಇವತ್ತು ಈ ಜನರಲ್ಲಿ ಬರಬೇಕು, ಯುವ ಜನರಲ್ಲಿ ಬರಬೇಕು, ಅವರೆಲ್ಲ ಹೊಡೆದಾಡಿದ್ರಂಥೇಳಿ ನಾವು ಇವತ್ತು ಸ್ವತಂತ್ರರಾಗಿದ್ದೇವೆ ಅಂತ ಹೇಳ್ತಾರೆ ಅವರು. I have been touched by this power on many occasions while facing a challenge. ಈ ಒಂದು ಪವರನ್ನು ನಾನು ನೋಡಿದ್ದೀನಿ ಯಾವಾಗಪ್ಪ ಅಂದ್ರೆ ಮೆನಿ ಒಕೇಶನ್ಸ್, ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಸಮಸ್ಯೆಗಳನ್ನು ಎದುರಿಸಬೇಕಾದ್ರೆ ಈ ಒಂದು ಯೂತ್ ಶಕ್ತಿಯನ್ನು ಒಕ್ಕೂಟ ಎಲ್ಲರೂ ಒಂದಾಗಿ ಟೀಮ್ ವರ್ಕನ್ನು ಸಕ್ಸಸ್ ಮಾಡಿದ್ದನ್ನು ನೋಡಿದೆ ಅಂತ ಹೇಳ್ತಾರೆ. ಫ್ರೀ ಇಂಡಿಪೆಂಡೆನ್ಸ್ ಇಂಡಿಯಾ ರಿವರ್ಬರೇಟೆಡ್ ವಿತ್ ಇಟ್. ಅಂದ್ರೆ ಈ ಭಾರತಕ್ಕೆ ಸ್ವತಂತ್ರ ಸಿಗುವ ಮುಂಚೆ ಫ್ರೀ ಇಂಡಿಪೆಂಡೆನ್ಸ್, ಆಫ್ಟರ್ ಇಂಡಿಪೆಂಡೆನ್ಸ್ ಫ್ರೀ ಇಂಡಿಪೆಂಡೆನ್ಸ್, ಸ್ವತಂತ್ರದ ಪೂರ್ವ
ಇಂಡಿಯಾ ಏನು ಭಾರತ ರೀವರ್ಬರೇಟೆಡ್ ಮೀನ್ಸ್ ಸ್ಕ್ಯಾಟರ್ಡ್, ಎಲ್ಲ ಕಡೆ ಹಬ್ಬಿಸ್ತು. ಯಾವುದನ್ನು ಸ್ವತಂತ್ರದ ಕಹಳೆಯನ್ನು ಅದನ್ನು ಮಾಡ್ತು, ಅದಕ್ಕೆ ಸ್ವತಂತ್ರ ಸಿಕ್ತು. ಇಟ್ ಹೆಲ್ಪ್ಡ್ ಅಸ್ ಹಂಬಲ್ ಆ್ಯಂಡ್ ಮೈಟಿ ಎಂಪೈರ್. ಆ ಒಂದು ಎಲ್ಲರೂ ಕೂಡಿ ಮಾಡಿದ ಸ್ವಾತಂತ್ರ್ಯಕ್ಕೆ, ಹೋರಾಟಕ್ಕೆ ನಮಗೇನಾಯ್ತಪ್ಪ ಅಂದ್ರೆ ಒಂದು ಮೈಟಿ ಶಕ್ತಿಯುತವಾದ ಸಾಮ್ರಾಜ್ಯವನ್ನು ಇವತ್ತು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಜಮ್ಶೆಡ್ಜಿ ನಸರ್ವಂಜಿ ಟಾಟಾ ಬ್ರಾಡ್ ದ ಸ್ಟೀಲ್ ಇಂಡಸ್ಟ್ರಿ ಟು ಇಂಡಿಯಾ ಈವನ್ ದೋ ದ ಬ್ರಿಟಿಷ್ ರೂಲರ್ಸ್ ವೇರ್ ನಾಟ್ ಫೇವರ್ಲಿ ಡಿಸ್ಪೋಸಲ್ ಟು ದ ಐಡಿಯಾ. ಈ ಬ್ರಿಟಿಷರಿಗೆ ಒಂದು ಐಡಿಯಾ, ಒಂದು ಥಾಟು ಬಂದಿರಲಿಲ್ಲ. ಯಾವಾಗ ಅವಾಗ ನಮ್ಮ ಭಾರತದಲ್ಲಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಜಮ್ಶೆಡ್ಜಿ ನಸರ್ವಂಜಿ ಟಾಟಾ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಸ್ಟೀಲ್ ಇಂಡಸ್ಟ್ರಿಯನ್ನು ಭಾರತಕ್ಕೆ ತೊಗೊಂಬರ್ತಾರೆ. ಇದು ಬ್ರಿಟಿಷರಿಗೆ ಐಡಿಯಾನೂ ಬಂದಿರಲಿಲ್ಲ. ಅಂಥ ಒಂದು ಮಹಾನ್ ವ್ಯಕ್ತಿಗಳು, ಮಹಾನ್ ಟ್ಯಾಲೆಂಟು ನಮ್ಮ ಭಾರತೀಯರಲ್ಲಿ ಇದೆ ಅಂತ ಹೇಳ್ತಾರೆ ಅವರು. ಡಿಸ್ಪೋಸಲ್ ಮೀನ್ಸ್ ವಾಂಟ್ ಟು ಡೂ ಸಮಥಿಂಗ್, ಏನಾದರೂ ಮಾಡಬೇಕಂತ ಒಂದು ಹೊಸ ವಿಚಾರ ಯಾರು ಬಲ್ಲ ಬಂತಪ್ಪ ಅಂದರೆ ಜಮ್ಶೆಡ್ಜಿ ಟಾಟಾ ಅವರು ಸ್ಟೀಲ್ ಇಂಡಸ್ಟ್ರಿಯನ್ನು ಭಾರತಕ್ಕೆ ತೊಗೊಂಬಂದರು. ಮುಂದೆ ನೋಡ್ರಿ, ಆಚಾರ್ಯ PC ರಾಯ್ ನರ್ಚರ್ಡ್ ದ ಕೆಮಿಕಲ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್. ಈ ಆಚಾರ್ಯ PC ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಬೆಳೆಸಿದ್ರು, ಉಳಿಸಿದ್ರು, ಪೋಷಣೆ ಮಾಡಿದರು. ಯಾವುದನ್ನು? ಕೆಮಿಕಲ್ ಮತ್ತು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ರಾಸಾಯನಿಕ ಮತ್ತು ಔಷಧಿಯ ಕೈಗಾರಿಕೆಗಳನ್ನು ರೆಡಿ ಮಾಡ್ತಕ್ಕಂಥದ್ದನ್ನು ಆಚಾರ್ಯ PC ಅವರು ಬೆಳೆಸಿದರು. ವಿ ಸಾ ದ ಬರ್ತ್ ಆಫ್ ಮೆನಿ ಗ್ರೇಟ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ನಾನು ನೋಡಿದ್ದೀವಿ, ಯಾವುದನ್ನು ನೋಡಿದ್ದೀವಪ್ಪ ಅಂದ್ರೆ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್, ಭಾಳಷ್ಟು ಸಂಸ್ಥೆಗಳು ಭಾರತದಲ್ಲಿ ಹುಟ್ಕೊಂಡು ಭಾರತೀಯ ಒಂದು ಭಾರತೀಯ ವಿಜ್ಞಾನ ಸಂಸ್ಥೆ ಅಂತ ಕರಿತೀವಿ. ಎಲ್ಲಿದಪ್ಪ ಅಂದರೆ ಇದು ಬೆಂಗಳೂರಲ್ಲಿದೆ. ಸ್ಟಾರ್ಟೆಡ್ ಬೈ JN ಟಾಟಾ. ಯಾರು ಸ್ಟಾರ್ಟ್ ಮಾಡಿದಾರಪ್ಪ ಅಂದ್ರೆ ಜಮ್ಶೆಡ್ಜಿ ನಸರ್ವಂಜಿ ಟಾಟಾ ಅವರು, JN ಟಾಟಾ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ತೆಗೆದರು. ಸ್ಟೀಲ್ ಇಂಡಸ್ಟ್ರಿಯನ್ನು ಭಾರತಕ್ಕೆ ತೊಗೊಂಬಂದರು. ನೆಕ್ಸ್ಟ್, ಬನಾರಸ್ ಹಿಂದೂ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಪಂಡಿತ ಮದನ ಮೋಹನ ಮಾಳವೀಯ. ಈ ಒಂದು ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ಯಾರು ಸ್ಥಾಪಿಸಿದ್ರಪ್ಪ ಅಂದ್ರೆ ಪಂಡಿತ ಮದನ ಮೋಹನ ಮಾಳವೀಯ. ಏನು ಸ್ಥಾಪಿಸಿದ್ರು? ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ಯಾಕೆ ಸ್ಥಾಪಿಸಿದ್ರಪ್ಪ ಅಂದ್ರೆ ಎಲ್ಲರಿಗೆ ಉನ್ನತ ಶಿಕ್ಷಣವನ್ನು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಭಾರತದ ಒಂದು ಯೂತ್ಗೆ ಶಿಕ್ಷಣವನ್ನು ಕೊಡಬೇಕು, ಅವ್ರು ಬೆಳಿಬೇಕು, ಉನ್ನತವಾದ ಸಾಧನೆಯನ್ನು ಮಾಡಬೇಕಂತ ಈ ಒಂದು ಗುರಿಯನ್ನು ಇಟ್ಕೊಂಡವ್ರು ಯಾರಪ್ಪ ಅಂದ್ರೆ ಪಂಡಿತ್ ಮದನ ಮೋಹನ ಮಾಳವೀಯ. ಅದಕ್ಕೆ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದರು. ಮುಂದೆ ನೋಡ್ರಿ, ಆ್ಯಂಡ್ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಸೆಟ್ ಅಪ್ ಬೈ ಸರ್ ಸೈಯದ್ ಅಹಮದ್ ಖಾನ್. ಈ ಸರ್ ಸೈಯದ್ ಅಹಮದ್ ಖಾನ್ ಅವರು ಕೂಡ ಈ ಒಂದು ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಸಮ್ ಆಫ್ ದ ಪ್ರೋಗ್ರೆಸಿವ್ ಮಹಾರಾಜಸ್ ಟು ಸೆಟ್ ಅಪ್ ಯೂನಿವರ್ಸಿಟೀಸ್. ಈ ಒಂದು ಪ್ರಗತಿಪರ ಮಹಾರಾಜರು ಕೂಡ ಬಹಳಷ್ಟು ವಿಶ್ವವಿದ್ಯಾಲಯಗಳನ್ನು ಅವರ ಸಾಮ್ರಾಜ್ಯದಲ್ಲಿ ಈ ಒಂದು ಸ್ಥಾಪನೆ ಮಾಡಿದರು. ಯಾಕೆ? ಆ ಒಂದು ಸಾಮ್ರಾಜ್ಯ ಜನರಿಗೆ ಶಿಕ್ಷಣವನ್ನು ಕೊಡಬೇಕು, ಯೂತ್ಗೆ ಶಾಲೆ, ಕಾಲೇಜು, ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ ಕೊಡಬೇಕು. ಫಾರ್ ಎಕ್ಸಾಂಪಲ್ ಆ್ಯಸ್ ಇನ್ ಬರೋಡಾದಲ್ಲಿರ್ತಕ್ಕಂಥ ಮಹಾರಾಜರು ಬಹಳಷ್ಟು ವಿಶ್ವವಿದ್ಯಾಲಯಗಳನ್ನು ತೆಗೆದರು. ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ಇನ್ ಆಲ್ ದೀಸ್ ಕೇಸಸ್. ಬಹಳಷ್ಟು ಉದಾಹರಣೆಗಳಿದ್ದಾವೆ. ದ ಮೋಟಿವೇಶನ್ ವಾಸ್ ಟು ಸಿ ಇಂಡಿಯಾ ಕಮ್ ಅಪ್ ಇನ್ ದ ವರ್ಲ್ಡ್ ಟು ಡೆಮಾನ್ಸ್ಟ್ರೇಟ್ ದಟ್ ಇಂಡಿಯಾ ಕ್ಯಾನ್ ಡೂ ಇಟ್. ಇದೊಂದು ಪ್ರೇರಣೆ ಆಯಿತು. ಭಾರತ ಈ ಒಂದು ಜಗತ್ತಲ್ಲಿ ಏನಂತ ತೋರಿಸ್ತಪ್ಪ ಅಂತಂದ್ರೆ ಭಾರತನೂ ಕೂಡ ಇಂಥ ಒಂದು ಅನ್ವೇಷಣೆಗಳನ್ನು, ಹೊಸ ವಿಶ್ವವಿದ್ಯಾಲಯಗಳನ್ನು, ಹೊಸ ಕೈಗಾರಿಕೆಗಳನ್ನು, ಹೊಸ ಸಂಘಗಳನ್ನು, ಹೊಸ ಸಂಸ್ಥೆಗಳನ್ನು ಏನಾದರೂ ಸಾಧಿಸ್ಬೋದು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದು ಭಾರತ ಕೂಡ. ಓಕೆ, ಮುಂದೆ ಏನು ಹೇಳ್ತಾರೆ ನೋಡ್ರಿ ಇಲ್ಲಿ ಅಬ್ದುಲ್ ಕಲಾಂ ಅವರು, ಆರ್ ವಿ ಇನ್ ಪೊಸಿಷನ್ ಟು ಕಂಟಿನ್ಯೂ ದ್ಯಾಟ್ ವರ್ಕ್. ಇವತ್ತು ನಾವು ಆ ಒಂದು ಸ್ಥಿತಿಯಲ್ಲಿದ್ದೀವ. ಅವರು ಮಹಾರಾಜರು ಮಾಡಿದರು, ನಮ್ಮ ಹಳೆ ಪೂರ್ವಜರು ಮಾಡಿದರು, JN ಟಾಟಾ ಅವರು, ಸರ್ ಸೈಯದ್ ಅಹಮದ್ ಖಾನ್ ಅವರು. ಬಟ್ ನಾವು ಇನ್ನೂ ಆ ಒಂದು ಕೆಲಸವನ್ನು ಮುಂದುವರಿಸ್ತಾ ಇದ್ದೀವ, ಇನ್ನೂ ಸಂಘ ಸಂಸ್ಥೆಗಳನ್ನು ನಾವು ರೆಡಿ ಮಾಡಲಿಕ್ಕೆ ಮಾಡ್ತಾ ಇದ್ದೀವ ಅಂತ ಕೇಳ್ತಾ ಇದ್ದಾರೆ ಅವರು. ರಿವೈವ್ ದ್ಯಾಟ್ ಸ್ಪಿರಿಟ್. ಆ ಒಂದು ಚೈತನ್ಯ, ಆ ಒಂದು ಸ್ಫೂರ್ತಿಯನ್ನು ಮತ್ತೆ ನಾವು ಉತ್ತೇಜನಗೊಳಿಸಬೇಕು. ಎಂಟರ್ಪ್ರೈಸ್. ಶಾಲ್ ವಿ
ever see cars designed and manufactured in India dotting the roads in Frankfurt or Seoul? ಇಲ್ಲಿ ನೋಡಿ, ನಮ್ಗೆ ಆಗಲ್ಲೇನು ಈ ಕಾರ್ಸ್ಗಳನ್ನು ಎಲ್ಲ ನಾವು ಔಟ್ ಆಫ್ ಕಂಟ್ರಿ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಈ ಒಂದು ಕಾರ್ಗಳನ್ನು ನಾವು ಡಿಸೈನ್ ಎಲ್ಲ ಹೊರಗಿನ ಕಂಟ್ರಿ ಅವ್ರು ಮಾಡ್ತಾರೆ. ನಮಗಾಗಲ್ಲೇನು? ಫ್ರಾಂಕ್ಫರ್ಟ್ ಅವ್ರಿಗೆ ಸಿಯೋಲ್ ಒಳಗೆ ಆಗುತ್ತೆ ಮತ್ತು ನಮಗಾಗಲ್ಲೇನು ಅಂತ ಕೇಳ್ತಾ ಇದ್ದಾರೆ. ಅವ್ರ ಇಂಡಿಯನ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಪ್ಲೇಸ್ ಕಮ್ಯುನಿಕೇಷನ್, ಈ ಒಂದು ವಾಹನಗಳನ್ನು ಸ್ಯಾಟಲೈಟ್ ಥ್ರೂ ಕಮ್ಯುನಿಕೇಷನ್ ಮಾಡಲಿಕ್ಕೆ ಆಗಲ್ವೇನು ಅಂತ ಕೇಳ್ತಾರೆ. ವೆದರ್ ಆ್ಯಂಡ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಆಫ್ ದ ನೇಷನ್ಸ್ ಆರ್ ಆರ್ಬಿಟ್. ಈ ಒಂದು ಸ್ಯಾಟಲೈಟ್ಸ್ ಅಂದರೆ ಏನೋ ಉಪಗ್ರಹಗಳನ್ನು ನಾವು ರೆಡಿ ಮಾಡಲಿಕ್ಕೆ ಆಗಲ್ಲೇನಂತ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಸಿ ಇಂಡಿಯಾ ಬಿಲ್ಡ್ ಪವರ್ ಸ್ಟೇಷನ್ಸ್ ಆರ್ ದ USA, ಜಪಾನ್ ಆ್ಯಂಡ್ ಚೀನಾ. ಈ USA, ಜಪಾನ್, ಚೀನಾದವ್ರು ಯಾವ ರೀತಿ ಮಾಡ್ತಾ ಇದಾರಲ್ಲ, ಈ ವಿದ್ಯುತ್ ಶಕ್ತಿ ಕೇಂದ್ರಗಳನ್ನು ತೆಗಿತಾ ಇದಾರಲ್ಲ, ಅದು ಭಾರತಕ್ಕಾಗಲ್ಲೇನು ಅಂತ ಅವ್ರು ಕೇಳ್ತಾ ಇದ್ದಾರೆ. The possibility will remain remote if we stay with the present trend of low aim. The possibility will remain. ಸಾಧ್ಯತೆಗಳಿದ್ದಾವೆ, ಅವು ಹಾಗೆ ಉಳಿತಾವೆ, ದೂರ ಉಳಿದಾವೆ. ಯಾಕೆ ಉಳಿದಾವೆ ಅಂತಂದರೆ ಇಫ್ ವಿ ಸ್ಟೇ ವಿತ್ ದ ಪ್ರೆಸೆಂಟ್ ಟ್ರೆಂಡ್ ಆಫ್ ಲೋ ಏಮ್. ನಾವು ಚಿಕ್ಕ ಗುರಿಗಳನ್ನು, ಸಣ್ಣ ಗುರಿಗಳನ್ನು ಇಟ್ಕೊಂಡ್ರೆ ಇದೆಲ್ಲ ಸಾಧ್ಯನಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಲೋ ಏಮ್ ಇಸ್ ಎ ಕ್ರೈಮ್ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಏಮ್ ಹೆಂಗಿರ್ಬೇಕು? ಹೈ ಏಮ್ ಇರಬೇಕು. ಓಕೆ, ದೊಡ್ಡ ಗುರಿಗಳನ್ನು ನಾವು ಇಟ್ಕೋಬೇಕು ಅಂತ ಅಬ್ದುಲ್ ಕಲಾಂ ಅವ್ರು ಹೇಳ್ತಾ ಇದ್ದಾರೆ. ಟುಡೇ ವಿ ಆರ್ ವಿಟ್ನೆಸಿಂಗ್ ಗುಡ್ ಪ್ರೋಗ್ರೆಸ್ ಇನ್ ದ ಸಾಫ್ಟ್ವೇರ್ ಸೆಕ್ಟರ್ ಬಟ್ ಆಲ್ಮೋಸ್ಟ್ ಆಲ್ ದ ಹಾರ್ಡ್ವೇರ್ ಈಸ್ ಇಂಪೋರ್ಟೆಡ್. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸು, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಬಹಳಷ್ಟು ನಾವು ಸಾಕ್ಷಿಯಾಗಿದ್ದೀವಿ. ಒಳ್ಳೆಯ ಸಾಧನೆಯನ್ನು, ಒಳ್ಳೆಯ ಪ್ರಗತಿಯನ್ನು ನಾವು ಮಾಡ್ತಾ ಇದ್ದೀವಿ ಅಂಥೇಳಿ. ಬಟ್ ಆ ಸಾಫ್ಟ್ವೇರನ್ನು ರೆಡಿ ಮಾಡಬೇಕಂದ್ರೆ ಹಾರ್ಡ್ವೇರನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಂಪೋರ್ಟ್ ಅಂದರೆ ಏನಪ್ಪ ಅಂದ್ರೆ ಈ ಹೊರ ದೇಶಗಳಿಂದ ತರಿಸ್ಕೊಳ್ಳೋದು, ಆಮದು ರಫ್ತು ಅಂತ ಕರಿತೀವಲ್ಲ, ಆಮದು ಮಾಡ್ಕೊಳ್ತಾ ಇದ್ದೀವಿ. ಬಟ್ ಏನು ಯೂಸ್ ಅದ? ಅದು ನಮ್ಮ ಬಳಿ ಅದ ಹಾರ್ಡ್ವೇರ್, ಅದನ್ನ ಕಚ್ಚಾ ವಸ್ತುಗಳನ್ನು ತೊಗೊಳ್ರಿ, ಪಕ್ಕಾ ವಸ್ತುಗಳನ್ನು ರೆಡಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಅವರು. ಹೊರಗಿಂದ ತರಿಸಿ ನಾವು ರೆಡಿ ಮಾಡೋದು ಇಟ್ಸ್ ನಾಟ್ ಗುಡ್ ಅಂತ ಹೇಳ್ತಾರೆ. ಕ್ಯಾನ್ ವಿ ರೈಸ್ ಹೈಯರ್ ಆನ್ ದ ವ್ಯಾಲ್ಯೂ ಸ್ಕೇಲ್ ದೇರ್? ನಾವು ನಮ್ಮಲ್ಲೇ ರೆಡಿ ಮಾಡಿದ್ರೆ ಅವ್ರ ಹಾರ್ಡ್ವೇರಿಗೆ ಜಾಸ್ತಿ ದುಡ್ಡು ತೊಗೊಂಡು ನಾವು ಅದನ್ನು ರೆಡಿ ಮಾಡಿ ಇಟ್ಟು ನಾವು ಅಷ್ಟೊಂದು ಆರ್ಥಿಕವಾಗಿ ಮುಂದೆ ಬೆಳಿಲಿಕ್ಕೆ ಸಾಧ್ಯ ಅಲ್ಲ ಅಂತ ಹೇಳ್ತಾರೆ ಅವರು. ಕ್ಯಾನ್ ಇಂಡಿಯಾ ಡಿಸೈನ್ ಆನ್ ಆಪರೇಟಿಂಗ್ ಸಿಸ್ಟಮ್ ದಟ್ ವಿಲ್ ಬಿಕಮ್ ಎ ಹೌಸ್ ಹೋಲ್ಡ್ ನೇಮ್ ಇನ್ ದ ವರ್ಲ್ಡ್ ಆಫ್ ಕಂಪ್ಯೂಟರ್ಸ್? ಕ್ಯಾನ್ ಇಂಡಿಯಾ ಡಿಸೈನ್? ಭಾರತ ಒಂದು ಹೊಸ ವಿನ್ಯಾಸವನ್ನು ಕೊಡ್ಬೋದು. ಅದಕ್ಕೆ ಒಂದು ಕಾರ್ಯಾಚರಣೆ ವ್ಯವಸ್ಥೆ. ಯಾವುದರ ಕಾರ್ಯಾಚರಣೆ ವ್ಯವಸ್ಥೆಪ್ಪ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ದಟ್ ವಿಲ್ ಬಿ ಹೌಸ್ ಹೋಲ್ಡ್ ನೇಮ್ ಇನ್ ದ ವರ್ಲ್ಡ್ ಆಫ್ ಕಂಪ್ಯೂಟರ್ಸ್. ಒಂದು ಹೊಸ ಕಾರ್ಯಾಚರಣೆ ವ್ಯವಸ್ಥೆಯನ್ನು ಪ್ರತಿಯೊಂದು ಮನೆಯಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಕಂಪ್ಯೂಟ್ರನ್ನು ಹೈ ಲೆವೆಲಲ್ಲಿ, ಹೈ ಪ್ರೊಸೆಸಲ್ಲಿ ಮಾಡಲಿಕ್ಕಾಗಲ್ಲೇನಂತ ಅವ್ರು ಕೇಳ್ತಾ ಇದ್ದಾರೆ. ಅವರ್ ಎಕ್ಸ್ಪೋರ್ಟ್ಸ್ ಕನ್ಸಿಸ್ಟ್ ಟು ಎ ಲಾರ್ಜ್ ಎಕ್ಸ್ಟೆಂಟ್ ಆಫ್ ಲೋ ವ್ಯಾಲ್ಯೂ ಆಫ್ ರಾ ಮಟೀರಿಯಲ್ ಸಚ್ ಆ್ಯನ್ ಐರನ್ ಆರ್ ಆ್ಯಂಡ್ ಅಲ್ಯೂಮಿನಿಯಂ. ಅವರ್ ಎಕ್ಸ್ಪೋರ್ಟ್ಸ್, ಇಂಪೋರ್ಟ್ ಎಕ್ಸ್ಪೋರ್ಟ್, ನಾವು ರಫ್ತು ಮಾಡ್ತಾ ಇದ್ದೀವಿ. ಏನನ್ನು ಒಳಗೊಂಡಿದೆ? ಕನ್ಸಿಸ್ಟ್ ಮೀನ್ಸ್ ಒಳಗೊಂಡ. ಲಾರ್ಜ್ ಎಕ್ಸ್ಟೆಂಟ್ ಆಫ್ ಲೋ ವ್ಯಾಲ್ಯೂ ರಾ ಮಟೀರಿಯಲ್ ಸಚ್ ಆಸ್ ಐರನ್ ಆರ್ ಆ್ಯಂಡ್ ಅಲ್ಯೂಮಿನಿಯಂ. ಈ ಅಲ್ಯೂಮಿನಿಯಂ ಮತ್ತು ಈ ಒಂದು ಕಬ್ಬಿಣಕ್ಕೆ ಬಹಳಷ್ಟು ಕಡಿಮೆ ರೇಟ್ ಇದೆ ಅಂತ ಹೇಳ್ತಿದ್ದಾರೆ. ಅದನ್ನು ನಾವು ಬಹಳಷ್ಟು ಕಡಿಮೆ ರೇಟಿಗೆ ಅವ್ರು ತೊಗೋತಾ ಇದ್ದಾರೆ ವಿದೇಶದವರು. ಕ್ಯಾನ್ ವಿ ನಾಟ್ ಕನ್ವರ್ಟ್ ದೀಸ್ ಇಂಟು ಎ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ದ್ಯಾಟ್ ಫೈಂಡ್ ಎ ಇಂಟರ್ನ್ಯಾಷನಲ್ ಮಾರ್ಕೆಟ್? ಈ ಒಂದು ಕಚ್ಚಾ ವಸ್ತುಗಳನ್ನು ನಾವೇ ಇಟ್ಕೊಂಡು, ನಾವೇ ರೆಡಿ ಮಾಡಿ, ವಸ್ತುಗಳನ್ನು ರೆಡಿ ಮಾಡಿ ನಾವೇ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾರ್ಕೆಟನ್ನು ತೆಗಿಲಿಕ್ಕೆ ಆಗಲ್ಲೇನಂತ ಅವ್ರು ಕೇಳ್ತಾ ಇದ್ದಾರೆ. ಆಗಲ್ಲ ಹೇಳ್ರಿ. ದ ಯೂತ್ ಆಫ್ ಇಂಡಿಯಾ, we have hundreds of different defense production industries, but why does India not manufacture and market to remain battle tank? We have hundreds of defense production. ನಮಗೆ ಬಹಳಷ್ಟು ಈ ರಕ್ಷಣಾತ್ಮಕ ಉತ್ಪನ್ನಗಳನ್ನು ನಾವು ಪ್ರಾಡಕ್ಟ್ಗಳನ್ನು ರೆಡಿ ಮಾಡ್ತಾ ಇದ್ದೀವಿ. ಇಂಡಸ್ಟ್ರೀಸ್, ಕೈಗಾರಿಕೆಗಳಿದ್ದಾವೆ. ಬಟ್ ವೈ ಡಸ್ ಇಂಡಿಯಾ ನಾಟ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಮಾರ್ಕೆಟ್ ದ ಮೇನ್ ಬ್ಯಾಟಲ್ ಟ್ಯಾಂಕ್ಸ್? ಈ ಯುದ್ಧ ಟ್ಯಾಂಕ್ಗಳನ್ನು ಭಾರತಕ್ಕೆ ರೆಡಿ ಮಾಡೋದು ಯಾಕೆ ಆಗ್ತಾ ಇಲ್ಲ? ಆಗ್ತಾ ಇದೆ, ಬಟ್ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಈ ಪ್ರಧಾನಮಂತ್ರಿ ಮೋದಿಯವರು ಕೂಡ ಇವತ್ತು ಬಹಳಷ್ಟು ಪ್ರಗತಿಯನ್ನು ಕಂಡಿದೆ. ಈ ಒಂದು ಅಬ್ದುಲ್ ಕಲಾಂ ಅವರು ಕಂಡಿರ್ತಕ್ಕಂಥ ಕನಸು ಇವತ್ತು ನನಸಾಗೋ ಮಟ್ಟಿಗೆ ಬಂದಿದೆ. ಓಕೆ, ಬ್ಯಾಟಲ್ ಟ್ಯಾಂಕ್ಸ್ ಅಂದರೆ ಏನ್ರಿ? ಯುದ್ಧ ಟ್ಯಾಂಕ್ಗಳು, ಮಿಸೈಲ್ಸ್, ಕ್ಷಿಪಣಿಗಳು, ಏರ್ಕ್ರಾಫ್ಟ್ಸ್, ಯುದ್ಧ ವಿಮಾನಗಳು, ಗನ್ಸು ಆ್ಯಂಡ್ ಅದರ್ ಡಿಫೆನ್ಸ್ ಇಕ್ವಿಪ್ಮೆಂಟ್. ಈ ಒಂದು ಎಲ್ಲ ರಕ್ಷಣಾತ್ಮಕ ನೇವಿ ಫೋರ್ಸು, ಏರ್ ಫೋರ್ಸು, ಆಮೇಲೆ ಈ ಒಂದು
ಅವರ್ ಆರ್ಮಿ ಫೋರ್ಸನ್ನು, ಯಾವ ಒಂದು ಬಾಂಬ್ಸು ಗನ್ಸ್ಗಳನ್ನು ನಾವೇ ರೆಡಿ ಮಾಡ್ಲಿಕ್ಕಾಗಲ್ಲೇನೋ ಅಂತ ಅವ್ರು ಕೇಳ್ತಾ ಇದ್ದಾರೆ. ವಿ ಹ್ಯಾವ್ ದ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ ಕಾಂಪಿಟೆನ್ಸ್ ಇನ್ ದ ಫಾರ್ಮ್ ಆಫ್ ಅವರ್ multifaceted manpower on basic infrastructure. ನಮಗೇನು ಬೇಕಪ್ಪ, ವಿ ಹ್ಯಾವ್ ದ ಮೋಸ್ಟ್ ಇಂಪಾರ್ಟೆಂಟ್ core means most important competence in the form of our many multifaceted manpower. ಇದಕ್ಕೆ ನಮಗೇನು ಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಈ ಒಂದು ಯೂತ್ ಶಕ್ತಿ ಇದೆ, ಮನುಷ್ಯನ ತಾಕತ್ತಿದೆ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ವಾತಾವರಣ ಇದೆ, ಆ ಒಂದು ಇದನ್ನಿದೆ. ವಾಟ್ ಈಸ್ ದ್ಯಾಟ್ ವಿ ಡೋಂಟ್ ಹ್ಯಾವ್. ಎಲ್ಲನೂ ಇದೆ, ಬಟ್ ಏನಿಲ್ಲ ನಮ್ಮಲ್ಲಿ, ನಮ್ಮ ಯುವಕರಲ್ಲಿ ಮಾಡ್ತಕ್ಕಂಥ ಮನಸ್ಸಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ರೀ. ಬರೀ ನಾವು ಬ್ಲೇಮ್ ಮಾಡ್ತೀವಿ, ಏನಿಲ್ಲ ನಮ್ಮಲ್ಲಿ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಅವರು. ಲರ್ನರ್ಸ್, ವಾಟ್ ಆರ್ ಯು ರೆಸ್ಪಾನ್ಸ್ ಡಾಕ್ಟರ್ ಅಬ್ದುಲ್ ಕಲಾಮ್ಸ್ ಕ್ವಶನ್ ವಾಟ್ ಈಸ್ ದ್ಯಾಟ್ ವಿ ಡೋಂಟ್ ಹ್ಯಾವ್. ಹೇಳ್ರಿ, ಅವರ ಪ್ರಶ್ನೆಗೆ ನಮ್ಮಲ್ಲಿ ಏನಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾರ, ಅವರಿಗೆ ಉತ್ತರವನ್ನು ನೀವು ಹೇಳ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ಏನಿಲ್ಲ, ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಕೆಲಸ ಹೆಂಗೆ ಮಾಡಬೇಕಪ್ಪ ಅಂದ್ರೆ ನನ್ನಂಗೆ ಯಾರೂ ಮಾಡಿರ್ಬಾರ್ದು, ಆ ರೀತಿ ಕೆಲಸವನ್ನು ನಾವು ಮಾಡಿದೆವಪ್ಪ ಅಂದ್ರೆ ಡೆಫಿನೆಟ್ಲಿ ದ ಇಂಡಿಯಾ ವಿಲ್ ಬಿ ಡೆವಲಪ್ಡ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಆಗ್ಬೋದು. ಓಕೆ, ಮುಂದಿನ ಈ ಒಂದು ಅಬ್ದುಲ್ ಕಲಾಂ ಅವರ ವ್ಯೂಸ್ ಏನಿದ್ದಾವೆ ಅನ್ನೋದನ್ನು ನೋಡೋಣ ಬರ್ರಿ. ಲೆಟ್ ಅಸ್ ಥಿಂಕ್ ವಾಟ್ ಪ್ರಿವೆಂಟ್ಸ್ ಅಸ್ ಫ್ರಮ್ ಅಂಡರ್ಟೇಕಿಂಗ್ ಸಚ್ ಚಾಲೆಂಜಸ್. ಲೆಟ್ ಅಸ್ ಥಿಂಕ್, ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಯಾವುದ್ರ ಮೇಲೆ ವಿಚಾರ ಮಾಡಬೇಕಾಗಿದೆ? ವಾಟ್ ಪ್ರಿವೆಂಟ್ಸ್, ಯಾವುದು ನಮ್ಮನ್ನು ತಡೆಗಟ್ತಾ ಇದೆ ಫ್ರಮ್ ಅಂಡರ್ಟೇಕಿಂಗ್ ಸಚ್ ಚಾಲೆಂಜಸ್. ಯಾವ ಒಂದು ಸವಾಲುಗಳು ನಮ್ಮನ್ನು ಕುಗ್ಗಿಸ್ತಾ ಇದ್ದಾವೆ ಅಂತ ಅದನ್ನು ನಾವು ವಿಚಾರ ಮಾಡಬೇಕಾಗ್ತಾ ಇದೆ. ಯಾವುಗಳು ನಮ್ಮನ್ನು ತಡಿತಾ ಇದ್ದಾವೆ ಅನ್ನೋದನ್ನು ವಿಚಾರ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ವಿ ಹ್ಯಾವ್ ಟು ಅನಲೈಸ್ ಹೌ ವಿ ಕ್ಯಾನ್ ಗಿವ್ ಎ ನ್ಯೂ ಡೈಮೆನ್ಷನ್ ಟು ಅವರ್ ಸ್ಟೈಲ್ ಆಫ್ ಫಂಕ್ಷನಿಂಗ್. ನಾವು ಯಾವ ರೀತಿ ವಿ ಹ್ಯಾವ್ ಟು ಅನಲೈಸ್ ಅಂದರೆ ವಿಶ್ಲೇಷಣೆ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಏನನ್ನು ಅರ್ಥ ಮಾಡ್ಕೋಬೇಕಂದ್ರೆ ಹೌ ವಿ ಕ್ಯಾನ್ ಗಿವ್ ಎ ನ್ಯೂ ಡೈಮೆನ್ಷನ್, ಹೊಸ ಸಾಮ್ರಾಜ್ಯವನ್ನು, ಹೊಸ ಆಯಾಮವನ್ನು ಯಾವ ರೀತಿ ನಾವು ಕಟ್ಕೊಳ್ಬೇಕು ಅನ್ನೋದ್ರ ಮೇಲೆ, ಹೊಸ ಒಂದು ಶೈಲಿಯ ಮೇಲೆ, ವಿನ್ಯಾಸದ ಮೇಲೆ ನಾವು ಕೆಲಸ ಮಾಡಬೇಕಂತ ಹೇಳ್ತಾರೆ. ಬೈ ಕಟಿಂಗ್ ಅಕ್ರಾಸ್ ದ ಇಂಡಿವಿಜುವಲ್ ಇಂಟ್ರೆಸ್ಟ್ ಆಫ್ ವೇರಿಯಸ್ ಮಿನಿಸ್ಟರೀಸ್ ಆ್ಯಂಡ್ ಈವನ್ ದ ಇಂಡಸ್ಟ್ರೀಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಟು ಫಾಲೋ ಲೋ ಇಂಟಿಗ್ರೇಟೆಡ್ ಆ್ಯಕ್ಷನ್ ಪ್ಲ್ಯಾನ್. ಏನು ಸಮಸ್ಯೆ ಆಗ್ತಾ ಇದೆಯಪ್ಪ ಅಂದ್ರೆ ಯಾರೂ ಕೂಡ ಇಂಡಿವಿಜುವಲ್ ಇಂಟ್ರೆಸ್ಟನ್ನು ತೋರಿಸ್ತಾ ಇಲ್ಲ. ಸ್ಪೆಷಲ್ ಆಗಿ ವೇರಿಯಸ್ ಮಿನಿಸ್ಟ್ರೀಸ್, ಈ ಕೆಲವೊಂದು ಸಮಿತಿಗಳು, ಕೌನ್ಸಿಲ್ಗಳು, ಈವನ್ ಇಂಡಸ್ಟ್ರೀಸ್, ಕೈಗಾರಿಕೆಗಳು, ಇನ್ಸ್ಟಿಟ್ಯೂಷನ್, ಸಂಘ ಸಂಸ್ಥೆಗಳು ಕೂಡ ಬಹಳಷ್ಟು ಈ ಒಂದು ಲೋ ಗುರಿ ಉದ್ದೇಶಗಳನ್ನು ಇಟ್ಕೊಂಡಿದ್ದಾವೆ. ಇಂಟಿಗ್ರೇಟೆಡ್ ಪ್ಲ್ಯಾನ್ ಇಲ್ಲ, ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ, ಬರೀ ಮಾತಾಗ್ತಾ ಇದೆ, ಭಾಷಣ ಆಗ್ತಾ ಇದೆ. ಒಂದು ಎಲ್ಲರೂ ಕೂಡ ಇಂಟಿಗ್ರಿಟಿ, ಯುನಿಟಿಯನ್ನು ನಾವು ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಬೇಕಂತ ಹೇಳ್ತಾ ಇದ್ದಾರೆ. ದ ಮೋಟಿವ್ ಫೋರ್ಸ್ ಹ್ಯಾಸ್ ಟು ಬಿ ಲವ್ ಫಾರ್ ದ ಕಂಟ್ರಿ. ಅತ್ಯಂತ ಒಂದು ಒಳ್ಳೆಯ ಶಕ್ತಿ, ಮೋಟಿವ್ ಫೋರ್ಸ್ ಅಂದರೆ ಏನ್ರಿ? ಈ ಒಂದು ಮೋಟಿವೇಶನ್ ಆಗ್ತಕ್ಕಂಥ ಶಕ್ತಿ ನಮಗೇನು ಮಾಡಬೇಕು? ಮೊದಲು ಭಾರತದ ಮೇಲೆ, ದೇಶದ ಮೇಲೆ ದೇಶ ಪ್ರೇಮ, ದೇಶ ಭಕ್ತಿ ಬರಬೇಕಂತ ಹೇಳ್ತಾರೆ ಅವರು. ವಿ ನೀಡ್ ಅ ವಿಷನ್ ದ್ಯಾಟ್ ಈಸ್ ಶೇರ್ಡ್ ಬೈ ದ ಎಂಟೈರ್ ನೇಷನ್. ನಮಗೊಂದು ಏನು ಬೇಕು? ದೃಷ್ಟಿಕೋನ ಬೇಕು. ಆ ಒಂದು ದೃಷ್ಟಿಕೋನವನ್ನು, ಆ ಒಂದು ವಿಚಾರವನ್ನು ನಾವು ಇಡೀ ದೇಶದ ತುಂಬೆಲ್ಲ ಅದನ್ನು ಶೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಯಾರ್ರೀ? ಅಬ್ದುಲ್ ಕಲಾಂ ಅವರು. In the drive for development, some states are faring better than others in the country. In the drive for development, ನಾವು ಅಭಿವೃದ್ಧಿ ಕಡೆಗೆ ಹೋಗಬೇಕಾಗಿದೆ. ಸಮ್ ಸ್ಟೇಟ್ಸ್ ಆರ್ ಫೇರಿಂಗ್ ಬೆಟರ್ ದ್ಯಾನ್ ಅದರ್ಸ್ ಇನ್ ದ ಕಂಟ್ರಿ. ಕೆಲವೊಂದಿಷ್ಟು ರಾಜ್ಯಗಳು ನಮ್ಮ ರಾಷ್ಟ್ರದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಬ್ರೈಟ್ ಯಂಗ್ ಎಂಟರ್ಪ್ರಿನರ್ಸ್, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಈ ಒಂದು ಅತ್ಯಂತ ವಿಶಾಲ ಮನೋಭಾವನೆ ಉಳಿರ್ತಕ್ಕಂಥ ಉದ್ಯಮಿಗಳಿದ್ದಾರೆ. ಬ್ರೈಟ್ ಅಂದರೆ ವೆರಿ ಆ್ಯಕ್ಟಿವ್ ಉದ್ಯಮಿಗಳಿದ್ದಾರೆ. ಎಂಟರ್ಪ್ರಿನರ್ಸ್ ಮೀನ್ಸ್ ಉದ್ಯಮಿಗಳು. ಹ್ಯಾವ್ ಎನರ್ಜೈಸ್ ದ ನ್ಯಾಷನಲ್ ಟೆಕ್ನಾಲಜೀಸ್. ಈ ಒಂದು ರಾಷ್ಟ್ರೀಯ ತಂತ್ರಜ್ಞಾನವನ್ನು ಬಹಳಷ್ಟು ಎನರ್ಜೈಸ್ ಮಾಡಿದ್ದಾರೆ, ಶಕ್ತಿಯುತವಾಗಿ ಮಾಡಿದ್ದಾರೆ. ಎಲ್ಲೆಲ್ಲಪ್ಪ ಅಂತಂದ್ರೆ ಬೆಂಗಳೂರು, ಚೆನ್ನೈ, ಮುಂಬೈ, ಡೆಲ್ಲಿ ಆ್ಯಂಡ್ ಹೈದರಾಬಾದ್ ಆರ್ ಹಬ್ಸ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಈ ಒಂದು ವ್ಯಾಪಾರ ಕೇಂದ್ರಗಳಿದ್ದಾವೆ. ಯಾವ್ಯಾವಪ್ಪ ಅಂದರೆ ಬೆಂಗಳೂರು, ಚೆನ್ನೈ, ಮುಂಬೈ, ಡೆಲ್ಲಿ ಮತ್ತು ಹೈದರಾಬಾದ್ಗಳಲ್ಲಿ ನಾವು ವ್ಯಾಪಾರ ಚಟುವಟಿಕಾ ಕೇಂದ್ರಗಳನ್ನು ಇರೋದನ್ನು ನಾವು ನೋಡಿದ್ದೀವಿ. ಈ ಸ್ಟೇಟ್ಸ್ಗಳು ಬಹಳಷ್ಟು ಒಳ್ಳೆಯ
ಕೆಲಸ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಯಾರು? ಅಬ್ದುಲ್ ಕಲಾಂ ಅವರು. ಬಟ್ ಇವೊಂದು ದ IT ಸೆಕ್ಟರ್, IT ಮೀನ್ಸ್ ಇನ್ಫಾರ್ಮೇಷನಲ್ ಟೆಕ್ನಾಲಜಿ ಕ್ಷೇತ್ರ ಅಂತ ಕರಿತೀವಿ, ಈಸ್ ವೆರಿ ವಿಸಿಬಲ್ ಏರಿಯಾ ಆಫ್ ಸಕ್ಸಸ್ ಹ್ಯಾಡ್ ಬ್ರಾಟ್ ಇನ್ ಸಮ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಡೆವಲಪ್ಮೆಂಟ್. ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೂಡ ಬಹಳಷ್ಟು ಬಂಡವಾಳವನ್ನು ಈ ಒಂದು ಅಭಿವೃದ್ಧಿ ಕಡೆಗೆ ಹಾಕ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ದಿಸ್ ಈಸ್ ನಾಟ್ ಎನಫ್, ಇಷ್ಟು ಸಾಲಲ್ಲ ನಮಗೆ. ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕಂದ್ರೆ ದಿಸ್ ಇಸ್ ನಾಟ್ ಎನಫ್. ಈವನ್ ಇಫ್ ಯು ಟೇಕ್ ಅಪ್ ದ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಏರಿಯಾ ಆ್ಯಸ್ ಎ ಮಿಷನ್, ಈ ಒಂದು ಇನ್ಫಾರ್ಮೇಷನಲ್ ಟೆಕ್ನಾಲಜಿ ಈ ಒಂದು ಗುರಿಯನ್ನು ನಾವು ಇಟ್ಕೊಂಡ್ರೆ ಮ್ಯಾನ್ ಪವರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನೀಡ್. ಅದಕ್ಕೆ ಈ ಮನುಷ್ಯ, ಈ ವಶಕ್ತಿ ಬಹಳಷ್ಟು ಇಂಪಾರ್ಟೆಂಟ್, ಮಹತ್ವಪೂರ್ಣವಾಗಿದ್ದು ಅಂತ ಹೇಳ್ತಾರೆ ಅವರು. Those living away from the cities must also have across a good education to join the talent pool. ಯಾರು ಈ ಸಿಟೀಸ್ಗಳಿಂದ, ನಗರಗಳಿಂದ ಹೊರಗುಳಿದಾರೋ ಅವ್ರಿಗೆ ಕೂಡ ನಾವು ಏನು ಮಾಡಬೇಕು? ಒಳ್ಳೆ ಎಜುಕೇಷನನ್ನು ಕೊಡಬೇಕು. ಅವರನ್ನು ಎಲ್ಲಿಗೆ ತರಬೇಕಪ್ಪ ಅಂದ್ರೆ ಜ್ಞಾನದ ಸಾಗರದಲ್ಲಿ, ಜ್ಞಾನದ ಕೊಳದಲ್ಲಿ ತರಬೇಕಂತ ಹೇಳ್ತಾರೆ ಅವರು. ಅವರನ್ನು ಸೇರಿಸ್ಕೋಬೇಕಂತ ಹೇಳ್ತಾರೆ. ಆ್ಯಂಡ್ ದಿಸ್ ಶುಡ್ ಹ್ಯಾಪನ್ ಫಾಸ್ಟ್. ಇದು ಬಹಳಷ್ಟು ವೇಗವಾಗಿ ಆಗಬೇಕಾಗಿದೆ ಅಂತ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಅದನ್ನು ಮಾಡೋ ತಾಕತ್ತು ಈಗಿನ ಯುವ ಜನತೆಗೆ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೈ ವಿಸಿಟ್ಸ್ ಟು ದ ನಾರ್ತರ್ನ್ ಸ್ಟೇಟ್ಸ್, ಈ ಈಶಾನ್ಯ ರಾಜ್ಯಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ. ಏನೇನು ನನ್ನನ್ನು ಅಲ್ಲಿ ನೋಡ್ದಪ್ಪ ಅಂತಂದ್ರೆ ತ್ರಿಪುರಾ ಆ್ಯಂಡ್ ಆಸಾಮ್ ಆ್ಯಂಡ್ ಜಾರ್ಖಂಡ್ ಶೋಡ್ ಮೀ ಅವರ್ ಅನ್ಟ್ಯಾಪ್ಡ್ ನಾಟ್ ಯೆಟ್ ಯೂಸ್ಡ್ ಪೊಟೆನ್ಷಿಯಲ್ ನ್ಯಾಚುರಲ್ ಎಬಿಲಿಟಿ. ಈ ನಿಸರ್ಗದ ಸಂಪತ್ತನ್ನು ಇವರಿಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋದೇ ಗೊತ್ತಾಗಿಲ್ಲ ಯಾರಿಗೆ? ತ್ರಿಪುರಾ, ಆಸಾಮ್ ಮತ್ತು ಜಾರ್ಖಂಡ್ಗಳಲ್ಲಿ ಅನ್ಟ್ಯಾಪ್ಡ್ ನಾಟ್ ಎಟ್ ಯೂಸ್ಡ್, ಇನ್ನೂ ಉಪಯೋಗಿಸಿದ ನಿಸರ್ಗದ ಸಾಮರ್ಥ್ಯವನ್ನು ಅವರು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ತ್ರಿಪುರಾಸ್ ಎಕನಾಮಿ ರೆಸ್ಟ್ ಆನ್ ಫಾರೆಸ್ಟ್ ಪ್ರಾಡಕ್ಟ್ಸ್, ಬಹಳಷ್ಟು ಈ ಒಂದು ಅರಣ್ಯ ಸಂಪತ್ತಿದೆ ಎಲ್ರಿ ತ್ರಿಪುರಾದಲ್ಲಿ, ಅದರಿಂದ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ಬೋದು. ಬಟ್ ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಇನ್ಕ್ಲೂಡಿಂಗ್ ಬಾಂಬು ಕಲ್ಟಿವೇಶನ್, ಈ ಬಾಂಬು ಬಿದಿರಿನ ಒಂದು ವ್ಯವಸಾಯನೂ ಕೂಡ ಬಹಳಷ್ಟು ಅಲ್ಲಿದೆ. ಇಟ್ ಈಸ್ ರಿಚ್ ಇನ್ ಮಿನರಲ್ಸ್ ವೆಲ್ತ್, ಇದು ಎದರಲ್ಲಿ ರಿಚ್ ಇದೆ, ಶ್ರೀಮಂತಿಕೆ ಇದೆಪ್ಪ ಅಂತಂದರೆ ಬಹಳಷ್ಟು ಖನಿಜ ಸಂಪತ್ತು ಎಲ್ಲಿದೆ ರೀ? ತ್ರಿಪುರಾದಲ್ಲಿದೆ. ಆ್ಯಸ್ ಆಲ್ಸೋ ಇನ್ ನ್ಯಾಚುರಲ್ ಗ್ಯಾಸ್, ಸ್ವಾಭಾವಿಕ ಅನಿಲದಲ್ಲಿ ಕೂಡ ಬಹಳಷ್ಟು ತ್ರಿಪುರಾ ಒಳ್ಳೆಯ ಸಂಪತ್ತನ್ನು ಹೊಂದಿದೆ ಅಂತ ಅವ್ರು ಹೇಳ್ತಾರೆ ಅವರ ಒಂದು ಭೇಟಿಯ ಮೂಲಕ. ಬಟ್ ದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆರ್ ಇನ್ ಬ್ಯಾಡ್ ಶೇಪ್. ಈ ಒಂದು ಸಂಪರ್ಕ, ಟ್ರಾನ್ಸ್ಪೋರ್ಟ್ ಅಂದರೆ ಏನು? ಸಾರಿಗೆ ವ್ಯವಸ್ಥೆ ಬಹಳಷ್ಟು ಬ್ಯಾಡ್ ಕಂಡೀಷನ್ಲಿದೆ ಎಲ್ರಿ ತ್ರಿಪುರಾದಲ್ಲಿ. ಅದನ್ನು ನಾವು ಸುಧಾರಿಸಬೇಕು. ಇಟ್ ಈಸ್ ಡಿಫಿಕಲ್ಟ್ ಟು ಟ್ರಾವೆಲ್, ಅಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಒಂದು ಕಚ್ಚಾ ಪದಾರ್ಥಗಳನ್ನು ತರಬೇಕಪ್ಪ ಅಂದ್ರೆ ಬಹಳಷ್ಟು ತೊಂದರೆ ಇದೆ. ಇಂಟ್ರಾಕ್ಟ್ ಆ್ಯಂಡ್ ಆರ್ಗನೈಸ್ ಬಿಸ್ನೆಸ್, ಅಲ್ಲಿ ನಾವೇನು ಮಾಡಬೇಕಂದ್ರೆ ಒಂದು ಸ್ಪಂದನೆಯನ್ನು ಮಾಡಬೇಕು, ಸಮಸ್ಯೆಗಳನ್ನು ಬಗೆಹರಿಸಬೇಕು. ಅಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನು, ವ್ಯಾಪಾರವನ್ನು ನಾವು ಏನು ಮಾಡಬೇಕಪ್ಪ ಅಂದ್ರೆ ಆರ್ಗನೈಸ್ ಸಂಘಟಿಸ್ಬೇಕಂತ ಅವ್ರು ಹೇಳ್ತಿದ್ದಾರೆ. ದೇರ್ ಈಸ್ ಐಸೋಲೇಷನ್, ಅಲ್ಲೇನಪ್ಪ ಅಂದರೆ ಏನಿದೆ? ಪ್ರತ್ಯೇಕತೆ ಇದೆ. ಇನ್ ಜಾರ್ಖಂಡ್ ಟು ದೇರ್ ಇಸ್ ಅ ಮಿನರಲ್ ವೆಲ್ತ್, ಇಲ್ಲಿ ಕೂಡ ಬಹಳಷ್ಟು ಜಾರ್ಖಂಡಲ್ಲಿ ಖನಿಜ ಸಂಪತ್ತು ಇದೆ. ಬಿಸೈಡ್ಸ್ ಇಟ್ಸ್ ರಿಸೋರ್ಸಸ್ ಇನ್ ಟರ್ಮ್ ಆಫ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್, ಏನಿದೆಪ್ಪ ಅಂದರೆ ಇಲ್ಲಿ ಕೂಡ ಬಹಳಷ್ಟು ಅರಣ್ಯ ಉತ್ಪನ್ನಗಳಿದ್ದಾವೆ, ಕರಕುಶಲ ವಸ್ತುಗಳಿದ್ದಾವೆ. ಆಲ್ ಆಫ್ ವಿಚ್ ನೀಡ್ ಟು ಬಿ ಡೆವಲಪ್, ಇವೆಲ್ಲವುಗಳನ್ನು ನಾವು ಅಭಿವೃದ್ಧಿಗೊಳಿಸಬೇಕು. ಎಲ್ಲ ರೀತಿಯಲ್ಲಿ ವ್ಯಾಪಾರ, ತಂತ್ರಜ್ಞಾನ, ಈ ಒಂದು ಖನಿಜದಲ್ಲಿ, ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಈ ಒಂದು ಅಚೀವ್ಮೆಂಟನ್ನು ಮಾಡಬೇಕಂತ ಹೇಳ್ತಾರೆ. ಇನ್ ಆಸಾಮ್ ದೇರ್ ಇಸ್ ನೋ ಶಾರ್ಟೇಜ್ ಆಫ್ ರಿಸೋರ್ಸ್ ಆ್ಯಂಡ್ ದ ಸ್ಟೇಟ್ ಹ್ಯಾಸ್ ಗುಡ್ ಎಜುಕೇಷನಲ್ ಇನ್ಫ್ರಾಸ್ಟ್ರಕ್ಚರ್. ಆಸಾಮ್ದಲ್ಲಿ ಈ ಒಳ್ಳೆಯ ಒಂದು ವಾತಾವರಣ ನೋಡ್ತೀವಿ. ಯಾವ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡತಕ್ಕಂಥ ವಾತಾವರಣವನ್ನು ನಾವು ನೋಡ್ಬೋದು ರೀ. ಎಲ್ಲಿ? ಆಸಾಮ್ದಲ್ಲಿ. ನೆಕ್ಸ್ಟ್, ಆಲ್ ದ ಇಂಗ್ರೀಡಿಯೆಂಟ್ಸ್, ಎಲ್ಲ ವಸ್ತುಗಳು ರಿಕ್ವೈರ್ಡ್ ಫಾರ್ ಎ ಡೆವಲಪ್ಡ್ ಎಕನಾಮಿ ಆರ್ ದೇರ್, ಬಟ್ ದೇರ್ ಈಸ್ ಇನ್ಸರ್ಜೆನ್ಸಿ. ಬಟ್ ಅಲ್ಲಿ ಏನಿದೆಪ್ಪ ಅಂದರೆ ಪ್ರತಿರೋಧ ಇದೆ, ವಾದ ಇದೆ, ವಿವಾದ ಇದೆ. ಎಲ್ಲಿ? ಆ್ಯಂಡ್ ಅನ್ರೆಸ್ಟ್ ಅಮಂಗ್ ಪೀಪಲ್, ಜನರು ಬಹಳಷ್ಟು ಲೇಜಿ ಆಗಿದ್ದಾರೆ. ಇಲ್ಲಿ ಬಿಡಪ್ಪ ನಮ್ಮ ಜೀವನ ನಡೆದದ, ಈ ರೀತಿಯಾಗಿರ್ತಕ್ಕಂಥ ಆ ಜನರನ್ನು ನಾವು ತಿಳಿ ಹೇಳಬೇಕಾಗಿದೆ. ಆ ಫೋಕಸ್ ಮಿಷನ್ ವಿಲ್ ಇಂಟಿಗ್ರೇಟ್ ಪೀಪಲ್, ಒಂದು
ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಮಿಷನ್ನು ಒಂದು ಜನರನ್ನು ಒಂದುಗೂಡಿಸಬೇಕಾಗಿದೆ. ಏಕತೆಯನ್ನು ಸಾಧಿಸಿದರೆ ಮಾತ್ರ ಈ ಒಂದು ಸಂಪತ್ತನ್ನು ತ್ರಿಪುರ ಮತ್ತು ಈ ಒಂದು ಆಸಾಮ್ದಲ್ಲಿ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದ್ರೆ ಜಾರ್ಖಂಡಲ್ಲಿ ಇರ್ತಕ್ಕಂಥ ಒಂದು ಸಂಪತ್ತನ್ನು ನಾವು ಬಹಳಷ್ಟು ಆರ್ಥಿಕತೆಯಿಂದ ಬೆಳಿಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸ್ಟೇಟ್ಸ್ ಸಚ್ ಆಸ್ ತಮಿಳುನಾಡು, Andhra Pradesh, Punjab and Karnataka have made me realize that much can be achieved once efforts are made. Channel developed funds for improvement in areas such as education and health. ಈ ಒಂದು ಶಿಕ್ಷಣದಲ್ಲಿ ಮತ್ತು ಹೆಲ್ತ್, ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದಿದ್ದಾರೆ ಅಂತ ಹೇಳ್ತಾರೆ ಅವ್ರು. ಯಾರವರು? ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಮತ್ತು ಪಂಜಾಬ್, ಕರ್ನಾಟಕ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ದೇ ಅಚೀವ್ಡ್ ಚಾನಲ್ ಡೆವಲಪ್ಮೆಂಟ್. ಚಾನಲ್ ಡೆವಲಪ್ಮೆಂಟ್ ಅಂದರೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇವರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಯಾರು? ತಮಿಳುನಾಡು, ಆಂಧ್ರ ಪ್ರದೇಶ, ಪಂಜಾಬ್ ಮತ್ತು ಕರ್ನಾಟಕ. ಯಾವ ಕ್ಷೇತ್ರದಲ್ಲಿ? ಶಿಕ್ಷಣ ಮತ್ತು ಆರೋಗ್ಯದ ಕ್ಷೇತ್ರದಲ್ಲಿ. These and other states can become good examples of economic development. ಆರ್ಥಿಕ ಪ್ರಗತಿಗೆ ಬಹಳಷ್ಟು ಇನ್ನುಳಿದ ರಾಜ್ಯಗಳು ಕೂಡ ಅಭಿವೃದ್ಧಿಯನ್ನು, ಆರ್ಥಿಕ ವ್ಯವಸ್ಥೆಯನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಿಕೆರಿಂದ ಅಬ್ದುಲ್ ಕಲಾಂ ಅವರು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಅವರ್ ಇಂಟೆಲೆಕ್ಚುವಲ್ ಫೋರಮ್ಸ್, ನಮ್ಮ ಬೌದ್ಧಿಕ ವೇದಿಕೆಗಳು, ಭಾಷಣಗಳು, ಪೊಲಿಟಿಕಲ್ ಪ್ಲಾಟ್ಫಾರ್ಮ್ಸ್, ಈ ಒಂದು ರಾಜಕೀಯ ಪಕ್ಷಗಳು, ಅವರ ವೇದಿಕೆಗಳು, ಅವ್ರು ಮಾಡ್ತಕ್ಕಂಥ ಭಾಷಣಗಳು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್, ಈ ಒಂದು ಶೈಕ್ಷಣಿಕ ಸಂಸ್ಥೆಗಳು ಆ್ಯಂಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆರ್ ಫುಲ್ ಆಫ್ ಡಿಸ್ಕಷನ್ಸ್ ಆ್ಯಂಡ್ ಡಿಬೇಟ್. ದೇರ್ ಇಸ್ ನಾಯ್ಸ್. ಇವ್ರು ಬರೇ ಈ ವ್ಯಾಪಾರ, ಶಿಕ್ಷಣ, ಈ ಒಂದು ರಾಜಕೀಯ ಪಕ್ಷಗಳು, ಬೌದ್ಧಿಕ ವೇದಿಕೆಗಳು ಏನು ಬರೇ ಡಿಸ್ಕಷನ್ ನಡೆದಾವೆ, ಆ್ಯಕ್ಷನ್ ಇಲ್ಲ, ಮಾತುಗಳು ನಡೆದಿದ್ದಾವೆ, ಕೆಲಸ ಇಲ್ಲ ಅಂತ ಹೇಳ್ತಾರೆ. ದೇರ್ ಇಸ್ ಅ ನಾಯ್ಸ್, ಅ ಲಾಟ್ ಆಫ್ ಇಟ್. ಇನ್ ಫ್ಯಾಕ್ಟ್ ದೇರ್ ಆರ್ ಎಂಡ್ಲೆಸ್ ಡಿಬೇಟ್ಸ್. ಮುಗಿಯದೇ ಇರತಕ್ಕಂಥ ಚರ್ಚೆಗಳು. ಒಬ್ಬ ಹೇಳಿದರೆ ಅದಕ್ಕೂ ಇನ್ನೊಬ್ಬ ಆರ್ಗ್ಯುಮೆಂಟ್ ಮಾಡ್ತಾನೆ. ವಾದ ವಿವಾದಗಳು ನಡೆದಿದ್ದಾವೆ ಅಂತ ಹೇಳ್ತಾರೆ ಅವರು. ಆರ್ಗ್ಯುಮೆಂಟ್ಸ್, ವಾದ ವಿವಾದಗಳು, ಹೈಪೋಥೆಸಿಸ್, ಕಲ್ಪನೆಗಳನ್ನು ಮಾಡ್ತಾ ಇದ್ದಾರೆ. ಬರೀ ಥೇರೀಸ್, ಸಿದ್ಧಾಂತಗಳಿದ್ದಾವೆ. ಆ್ಯಂಡ್ ಯಟ್ ದೇರ್ ಇಸ್ ಅ ಲಿಟಲ್ ಪ್ರೋಗ್ರೆಸ್ ಮಾತ್ರ, ಪ್ರಗತಿ ಮಾತ್ರ, ಅಚೀವ್ಮೆಂಟ್ ಮಾತ್ರ ಕಡಿಮೆ ಇದೆ. ಬರೀ ಮಾತು ನಡೆದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. However, the theme of developed India is not discussed in boardrooms and technology conferences. However, the theme of developed India, ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕಂದ್ರೆ ಬರೀ ಡಿಸ್ಕಸ್ ಮಾಡಿದ್ರೆ, ಈ ಬೋರ್ಡ್ ರೂಮ್ಸಲ್ಲಿ, ವೇದಿಕೆಗಳಲ್ಲಿ ಬರೀ ಮಾತಾಡಿದರೆ ಆಗೋದಿಲ್ಲ. ಈ ಟೆಕ್ನಾಲಜಿ, ತಂತ್ರಜ್ಞಾನ ಹೊಂದಿರತಕ್ಕಂಥ ಈ ಒಂದು ಸಮಾವೇಶಗಳಾದ ನಡೆಯಂಗಿಲ್ಲ. ಐ ವಾಂಟ್ ಆಲ್ ಆಫ್ ಅಸ್ ಇನ್ ಇನ್ಸ್ಟಿಟ್ಯೂಷನ್ಸ್, ಪೊಲಿಟಿಕಲ್ ಪಾರ್ಟೀಸ್, ಇಂಡಸ್ಟ್ರೀಸ್, ಕಮ್ಯುನಿಟೀಸ್, ಫ್ಯಾಮಿಲೀಸ್. ನನಗೆ ಎಲ್ಲರೂ ಯಾವ ರೀತಿ ಬೇಕಂತ ಹೇಳ್ತಿದಾರಪ್ಪ ಅಂದ್ರೆ, ಈ ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಕೈಗಾರಿಕೋದ್ಯಮಗಳು, ಈ ಒಂದು ಸಮೂಹಗಳು, ಈ ಒಂದು ನಮ್ಮ ಫ್ಯಾಮಿಲಿ, ಕುಟುಂಬಗಳು ಯಾವ ರೀತಿ ಇರಬೇಕಂತ ಅವ್ರು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಇಲ್ಲಿ. ಆ್ಯಂಡ್ ಇಂಡಿವಿಜುವಲ್ಸ್ ಆಲ್ಸೋ, ವೈಯಕ್ತಿಕತೆಗೆ ಬಂದಾಗ ಅಟ್ ಎವ್ರಿ ಲೆವೆಲ್ ಟು ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಕೂಡ ತಮ್ಮ ಜವಾಬ್ದಾರಿಯನ್ನು ಬಹಳಷ್ಟು ವ್ಯವಸ್ಥಿತವಾಗಿ ತಗೋಬೇಕು. ನಾನು ಯಾರು, ನನ್ನ ಜವಾಬ್ದಾರಿ ಏನು, ನಾನು ಏನು ಮಾಡಬೇಕು, ನಾನು ವಿದ್ಯಾರ್ಥಿ ಇದ್ರೆ ಚೆನ್ನಾಗಿ ಓದಬೇಕು, ಸಾಮ್ರಾಜ್ಯ ಕಟ್ಟಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನು ಎಲ್ಲರೂ, ರಾಜಕೀಯ ಪಕ್ಷಗಳು, ಪ್ರತಿಯೊಂದು ಫ್ಯಾಮಿಲಿಯವರು, ಪ್ರತಿಯೊಬ್ಬರೂ ಕೂಡ ಈ ಒಂದು ಶಿಕ್ಷಣ ಸಂಸ್ಥೆಗಳು ತಗೋಬೇಕು. ಫಾರ್ ವಾಟ್ ಈಸ್ ದ ಗುಡ್ ಆರ್ ಬ್ಯಾಡ್ ಇನ್ ಅವರ್ ಸಿಚುವೇಶನ್. ನಮ್ಮ ಸ್ಥಿತಿಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದನ್ನು ವಿಚಾರ ಮಾಡ್ತಕ್ಕಂಥದ್ದನ್ನು ಅವರಲ್ಲಿ ಬೆಳೆಸಬೇಕು. ಫಾರ್ ವಾಟ್ ವಿ ಪೊಸೆಸ್ ಆ್ಯಂಡ್ ದ್ಯಾಟ್ ವಿಚ್ ವಿ ಡು ನಾಟ್. ಏನನ್ನು ಹೊಂದಿದ್ದೀವಿ, ಯಾವ ತಂತ್ರಜ್ಞಾನವನ್ನು ಹೊಂದಿದ್ದೀವಿ ಅನ್ನೋದನ್ನು ನಾವು ತಿಳ್ಕೋಬೇಕು. ದಿಸ್ ವುಡ್ ಮೀನ್ ದ್ಯಾಟ್ ವಿ ಸ್ಟಾಪ್ ಬ್ಲೇಮಿಂಗ್ ಅದರ್ಸ್ ಫಾರ್ ದ ಸರ್ಕ್ಯುಮ್ಸ್ಟಾನ್ಸಸ್ ವಿ ಫೈಂಡ್ ಅವರ್ ಸೆಲ್ವ್ಸ್ ಇನ್. ಇನ್ನೊಬ್ಬರಿಗೆ ದೂಷಿಸೋದು ಬಿಟ್ಟು ನಾವೇ ನಮ್ಮ ಸಂದರ್ಭಗಳನ್ನು, ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸಬೇಕು, ನಮ್ಮಲ್ಲೇ ಆಗಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ ಮೀನ್ಸ್ willingness to exercise our abilities. Taking responsibility, ಜವಾಬ್ದಾರಿ ತಗೊಳ್ಳೋದು ಕೂಡ ಆಲ್ಸೋ ಮೀನ್ಸ್ willingness to exercise our abilities to the fullest. ಜವಾಬ್ದಾರಿ ತಗೊಂಡಾಗ ಮಾತ್ರ, ಅವುಗಳನ್ನು ಪ್ರತಿನಿತ್ಯ ಮಾಡಿದಾಗ ಮಾತ್ರ ನಮ್ಮ ಸಾಮರ್ಥ್ಯಗಳು ತುಂಬುತ್ತವೆ, ನಾವು ಅಂದ್ಕೊಂಡಿದ್ದು ಸಾಧಿಸಲಿಕ್ಕಾಗತ್ತೆ ಅಂತ ಅಬ್ದುಲ್ ಕಲಾಂ ಅವರು ಹೇಳ್ತಿದ್ದಾರೆ. ದಿಸ್ ವಿಲ್ ಮೇಕ್ ಅಸ್ ವರ್ದಿ ಆಫ್ ಎಂಜಾಯಿಂಗ್ ದ ಬೆನಿಫಿಟ್ಸ್ ದ್ಯಾಟ್ ಕಮ್ ವಿತ್ ಎಫರ್ಟ್. ಒಂದು ಲಾಭ ಸಿಗಬೇಕಂದ್ರೆ, ವರ್ದಿ ಬೆಲೆ ಸಿಗಬೇಕಂದ್ರೆ ಅಲ್ಲಿ ಎಫರ್ಟ್, ಪ್ರಯತ್ನ ಇರಬೇಕು ಅನ್ನೋದನ್ನು
ಪ್ರಯತ್ನ ಇದ್ದರೆ ಮಾತ್ರ ಆ ಒಂದು ಲಾಭವನ್ನು ತೆಗೆದುಕೊಳ್ಳಲಿಕ್ಕೆ ಭಾರತವನ್ನು ಪ್ರಗತಿಯತ್ತ ಒಯ್ಯಲಿಕ್ಕೆ ಸಾಧ್ಯ ಅಂತ ಅವರು ಹೇಳ್ತಾ ಇದ್ದಾರೆ ಅಬ್ದುಲ್ ಕಲಾಂ ಅವರು. ನೋಡಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳೊಂದಿಗೆ ತಮ್ಮ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ನೋಡೋಣ. ಸ್ಟೂಡೆಂಟ್ ಶುಡ್ ಗೆಟ್ ರೆಡಿ ಟು ಟ್ರಾನ್ಸ್ಫಾರ್ಮ್ ಇಂಡಿಯಾ. ವಿದ್ಯಾರ್ಥಿಗಳೇ ನೀವು ಸಿದ್ಧರಾಗಿರಿ. ಎದಕ್ಕೆ? ಈ ಒಂದು ಭಾರತವನ್ನು ಬದಲಾಯಿಸಲಿಕ್ಕೆ, ಬಡತನ ರಾಷ್ಟ್ರವನ್ನು ಶ್ರೀಮಂತ ರಾಷ್ಟ್ರವನ್ನು ಮಾಡಲಿಕ್ಕೆ, ಬದಲಾವಣೆಯ ರಾಷ್ಟ್ರ ಭಾರತವನ್ನು ಮಾಡಲಿಕ್ಕೆ ನೀವು ರೆಡಿ ಆಗ್ರಿ ಅಂತ ಹೇಳ್ತಿದ್ದಾರೆ. ಇಂಟು ಎ ಡೆವಲಪ್ಡ್ ನೇಷನ್. ಅಭಿವೃದ್ಧಿ ಹೊಂದುತ್ತಿರುವ ಬ್ಯಾಡ್, ನಮ್ಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನು ಮಾಡಲಿಕ್ಕೆ ಸಾಧ್ಯ ಇರೋದು ನಿಮ್ಮ ವಿದ್ಯಾರ್ಥಿಗಳಿಗೆ, 9ನೇ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಸಾಧ್ಯ. ಅದಕ್ಕೆ ಈ ಒಂದು ಪಾಠವನ್ನು, ಅವರ ಒಂದು ಎಸ್ಸೆಯನ್ನು, ಪ್ಯಾರಾಗ್ರಾಫನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಇಗ್ನೈಟ್ ಯುವರ್ ಮೈಂಡ್ಸ್ ಆ್ಯಂಡ್ ಥಿಂಕ್ ಬಿಗ್. ನಿಮ್ಮ ಮನಸ್ಸನ್ನು ಎಬ್ಬಿಸ್ರಿ, ಎದ್ದೇಳ್ರಿ, ಹೊಸದನ್ನು, ಹೊಸ ವಿಚಾರವನ್ನು, ದೊಡ್ಡ ವಿಚಾರವನ್ನು ನೀವು ವಿಚಾರ ಮಾಡಿರಿ ಅಂತ ಹೇಳ್ತಾರೆ. ಟೀಚರ್ ಒನ್ ಸೈಡ್ ಗಿವ್ ಮಿ ಎ 5-year-old ಚೈಲ್ಡ್. ಒಬ್ಬ ಶಿಕ್ಷಕರು ಹೇಳ್ತಾರೆ, ಏನಂತ ಹೇಳ್ತಾರಪ್ಪ ಅಂದ್ರೆ, ನನಗೊಂದು 5 ವರ್ಷದ ಮಗುವನ್ನು ಕೊಡ್ರಿ. ಆಫ್ಟರ್ 7 years ನೋ ಗಾಡ್ ಆರ್ ಡೆವಿಲ್ ವಿಲ್ ಬಿ ಏಬಲ್ ಟು ಚೇಂಜ್ ದ ಚೈಲ್ಡ್. ಯಾವ ಒಂದು ದೆವ್ವೂ ಕೂಡ, ಯಾವ ಒಂದು ದೇವರು ಕೂಡ ಆ ಒಂದು ಮಗುವನ್ನು ಅಥವಾ ಒಂದು ಯುವಕನನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಅನ್ಬಿಲೀವಬಲ್, ಮೈಂಡ್ ಬ್ಲೋಯಿಂಗ್ ಒಂದು ಯೂತನ್ನು, ಒಂದು ಮನಸ್ಸನ್ನು, ಒಂದು ವಿದ್ಯಾರ್ಥಿಯನ್ನು ನಾನು ರೆಡಿ ಮಾಡ್ತೀನಿ ಅಂತ ಆ ಶಿಕ್ಷಕ ಹೇಳ್ತಾನೆ. ಅಂತಹ ಶಿಕ್ಷಕರು ವಿಲ್ ಆಲ್ ಟೀಚರ್ಸ್ ಬಿ ಸಚ್ ಗುರೂಸ್. ಅಂತಹ ಶಿಕ್ಷಕರು, ಗುರುಗಳು ಆಗಲಿಕ್ಕೆ ಅದಾರ ಇದ ಅಂತ ಅವ್ರು ಕೇಳ್ತಾ ಇದ್ದಾರೆ. ಆ ಗುರುಗಳ ಸಹಾಯವನ್ನು ತೆಗೆದು ರಾಷ್ಟ್ರ ನಿರ್ಮಾಣದಲ್ಲಿ ಆ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತ ನನ್ನ ಆಶೆನೂ ಕೂಡ ಅಂತ ಹೇಳ್ತಾ, ನಿಮಗೆ ಈ ಒಂದು ಅಬ್ದುಲ್ ಕಲಾಂ ಅವರ ಟು ಮೈ ಕಂಟ್ರಿ ಮ್ಯಾನ್ ಅಂತ, ನನ್ನ ದೇಶದ ಯುವ ಶಕ್ತಿಯರೇ, ಯುವಕರೇ ಹೇಳಿರ್ತಕ್ಕಂಥ ಮಾತುಗಳು ನಿಮ್ಮ ಮನಸ್ಸನ್ನು ತಲುಪಿದವಂತ ತಿಳ್ಕೊಂಡಿದ್ದೀನಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಮುಂದಿನ ಕ್ಲಾಸಲ್ಲಿ ನಾನು ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಸಿ ಯು ಸೂನ್, ಬಾಯ್.